ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳ ಅಂತರದಲ್ಲಿ ಸುಮಾರು 21 ವರ್ಷದ ಯುವಕ ಯುವತಿಯರು ಹೃದಯಾಘಾತದಿಂದ ಸಾವನ್ನಪ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಹಾಸನ ಜಿಲ್ಲೆ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಒಂಥರ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಾವು ಹಾಸನ ಜಿಲ್ಲೆಯ ಇದನ್ನು ನೋಡ್ತಾ ಹೋದ್ರೆ ಕಳೆದ ಮೇ 20ನೇ ತಾರೀಕು ಅರಕಲಗೂಡು ತಾಲೂಕಿನ ಕಾಡ್ನೂರು ಅಂತ ಗ್ರಾಮದ ಯುವಕ ಆತ 19 ವರ್ಷದ ಯುವಕ ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿವಸ ಇದ್ದಕ್ಕಿದ್ದಂತೆ ನಿಂತಲ್ಲೇ ಕುಸಿದು ಬೀಳ್ತಾನೆ. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಆತ ಸಾವನ್ನಪ್ಪಿ ಬಿಡ್ತಾನೆ. ಇದ್ದನೊಬ್ಬ ಮಗನನ್ನ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ, ಮನೆಗೆ ನೆರಳಾಗಿದ್ದ ಮಗನ ಕಳ್ಕೊಂಡು ಆ ಕುಟುಂಬ ಹೆಂಗೆ ಅನುಭವಿಸಿರಬಹುದು. ಇದಾದ ದಿವಸ ಅವತ್ತೇ ಹೊಳೆನರಸೀಪುರದ ಮಡಿವಾಳ ನಗರದಲ್ಲಿ, ಹೊಳೆನರಸೀಪುರ ಪಟ್ಟಣದಲ್ಲಿ ಮಡಿವಾಳ ಬೀದಿ ಅಂತ ಇದೆ, ಅಲ್ಲಿಯ ಸಂಧ್ಯಾ ಅಂತಕ್ಕಂಥ 19 ವರ್ಷದ ಯುವತಿ, ಆಗಿನ್ನೂ ಕೂಡ ಫೈನಲ್ ಇಯರ್ ಡಿಪ್ಲೊಮೋವನ್ನ ಮಾಡಿರ್ತಾಳೆ. ಕಾಲೇಜ್ ಹತ್ರ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿ ನಿತ್ಯ ಕರ್ಮವನ್ನು ಮುಗಿಸಿ ಸ್ನಾನಕ್ಕೆ ಹೋದ ಸಂಧ್ಯಾ ಮತ್ತೆ ಹೊರಗಡೆ ಬರೋದಿಲ್ಲ. ಎಷ್ಟೊತ್ತಾದ್ರೂ ಹೊರಗೆ ಬರ್ಲಿಲ್ವಲ್ಲ ಅಂತ ಪೋಷಕರು ಒಳಗಡೆ ಹೋಗಿ ನೋಡಿದಾಗ ಸಂಧ್ಯಾ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿಟ್ಟಿರ್ತಾರೆ. ಆಸ್ಪತ್ರೆಗೆ ಸಾಗಿಸೋಷ್ಟ್ರಲ್ಲಾಗಲೇ ಜೀವದ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಟ್ಟಿರುತ್ತೆ. ಇದಾದ ನಂತರ ಮೊನ್ನೆ ಮೇ 28ನೇ ತಾರೀಕು ಇಲ್ಲೇ ಹಾಸನ ತಾಲೂಕಿನ ಕೆಲವತ್ತಿ ಗ್ರಾಮದ ಯುವತಿ ಕವನ, 21 ವರ್ಷ. ಈಕೆ ಬಿಕಾಮ್ ಮಾಡ್ತಾ ಇರ್ತಾಳೆ, ಫೈನಲ್ ಇಯರ್ ಎಕ್ಸಾಮ್ ಕೂಡ ಬರೀತಾ ಇರ್ತಾಳೆ. 3 ಸಬ್ಜೆಕ್ಟ್ ಎಕ್ಸಾಮ್ ಬರೆದು ಎಕ್ಸಾಮ್ ಮುಗಿಸಿ ಮನೆಗೆ ಬಂದು ಅಮ್ಮನ ಜೊತೆ ನೀಟಾಗಿ ಮಾತನಾಡಿ ಕುಡಿಯೋಕೆ ನೀರು ತರ್ತೀನಿ ಅಂತ ಹೋದ ಯುವತಿ ಇನ್ನೂ 3 ಎಕ್ಸಾಮ್ ಬರಿಬೇಕಾಗಿತ್ತು. ಅಲ್ಲೇ ಕುಸಿದು ಬೀಳ್ತು ಸಾವನ್ನಪ್ತಾಳೆ. ಹಾಸನದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಕರ್ಕೊಂಡ್ ಬರ್ಬೇಕಾದ್ರೆ ಮಾರ್ಗ ಮಧ್ಯೆ ಆಕೆ ಸಾವನ್ನಪ್ಪಿಡ್ತಾಳೆ. ಇಂತೆಯೇ ನಿನ್ನೆ 10ನೇ ತಾರೀಕು ಹಾಸನ ತಾಲೂಕಿನ ಅಗ್ಲಹಳ್ಳಿ ಗ್ರಾಮದ ಯುವಕ 21 ವರ್ಷದ ನವೀನ್ ಕುಮಾರ್ ಅಂತ ಯುವಕ, ಚೆನ್ನಾಗಿರ್ತಾನೆ, ಚೆನ್ನಾಗೆ ಮಾತನಾಡ್ತಾನೆ. ಹಸುಗಳಿಗೆ ಹುಲ್ ತರಲಿಕ್ಕೆ ಅಂತ ಹೊಲಕ್ಕೆ ಹೋಗ್ತಾನೆ. ಹೊಲದ ಹತ್ರ ಯಾಕೋ ಸ್ವಲ್ಪ ಎದೆನೋವು ಬಂದಂಗಾಗತ್ತೆ, ಯಾರು ಇರೋದಿಲ್ಲ, ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿಡ್ತಾರೆ. ಇದ್ದ ಏಕೈಕ ಒಬ್ಬ ಮಗ, ಆತನನ್ನ ಕಳ್ಕೊಂಡು ಕುಟುಂಬಸ್ಥರ ಪಾಪ ನೋವು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದು 4 ಪ್ರಕರಣಗಳು ಕಳೆದ 1 ತಿಂಗಳ ಅಂತರದಲ್ಲಿ. ನಾವೆಲ್ಲ ಹಿಂದೆ ಅನ್ಕೊಳ್ತಾ ಇದ್ವಿ 60 ವರ್ಷ 70 ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ. ಬಟ್ ಯುವಕರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ದಿಢೀರ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು, ಇದು ಯುವಕರ ನಿರ್ಲಕ್ಷ್ಯವ ಅಥವಾ ನಮ್ಮ ಫುಡ್ ಸ್ಟೈಲ್ ಪ್ರಾಬ್ಲಮ್ಮ ಅಥವಾ ಇವತ್ತಿನ ದೈನಂದಿಕ ಒತ್ತಡದ ಬದುಕಿನ ಪ್ರಾಬ್ಲಮ್ಮ, ಇದು ನಮ್ಗೆ ಗೊತ್ತಿಲ್ಲ. ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಹೃದಯ ತಜ್ಞರು ಹಾಸನದ ಡಾಕ್ಟರ್ ಅನೂಪ್ ಸರ್ ಇದ್ದಾರೆ. ಇವರು ಕಳೆದ ದಶಕಗಳಿಂದಲೂ ಕೂಡ ಹಾಸನದಲ್ಲಿ ಹೃದಯ ರೋಗ ತಜ್ಞರಾಗಿ ಈ ಬಗ್ಗೆ ಕೂಡ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥವ್ರು. ಅವ್ರ ಜೊತೆ ನಾವು ಮಾತನಾಡ್ತಾ ಹೋಗೋಣ, ಯಾಕೆ ಈ ರೀತಿ ಯುವಕರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ, ಅಂಡ್ ಹಾರ್ಟ್ ಅಟ್ಯಾಕ್ ದಿಢೀರ್ ಅಂತ ಬರ್ತಾ ಇದೆಯಾ ಅಥವಾ ನಮ್ಮ ನಿರ್ಲಕ್ಷ್ಯದಿಂದ ಹಿಂಗಾಗ್ತಾ ಇದೆಯಾ, ಇವೆಲ್ಲವನ್ನು ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ದೆ ಸರ್, ನಮಗೂ ಕೂಡ ಆತಂಕ ಆಗ್ತಕ್ಕಂಥ ಬೆಳವಣಿಗೆ. ಕಳೆದ 1 ತಿಂಗಳಲ್ಲಿ 4 ಜನ 20 ವರ್ಷದ ಒಳಗಿನವರು ಸಾವನ್ನಪ್ತಾರೆ. ಏನ್ ಕಾರಣ ಇರ್ಬೋದು ಸರ್ ಇದಕ್ಕೆ? ಈಗ ನೀವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಿರಲ್ಲ, ಅದು ಎಲ್ಲ ಈ ಥರ ಸಡನ್ ಡೆತ್ತಿಗೆ ಹಾರ್ಟ್ ಅಟ್ಯಾಕ್ ಕಾರಣ ಅಲ್ಲ, ಗೊತ್ತಾಯ್ತಲ್ಲ. ಹಾರ್ಟಲ್ಲೇ ಕೆಲವು ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಹಾರ್ಟ್ ಅಟ್ಯಾಕ್ ಅಲ್ಲದೇ ಕೆಲವು ಬೇರೆ ಕಾಯಿಲೆಗಳು ಬರ್ತವೆ, ಅದರಿಂದನೂ ಹಾರ್ಟ್ ನಿಲ್ಬೋದು. ಅದನ್ನೊಂದು ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಇದು ಹಾರ್ಟ್ ಅಟ್ಯಾಕ ಅಥವಾ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಯ ಅಥವಾ ಏನಾದರೂ ಬೇರೆ ಅಂಗಾಂಗಗಳ ಸಂಬಂಧಪಟ್ಟ ಕಾಯಿಲೆಯಲ್ಲಿನೂ ಅಂದರೆ ಹಾರ್ಟ್ ನಿಲ್ಲದಂದರೆ ಹಾರ್ಟ್ ಸ್ತಂಭನ ಆಗೋದು, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಕಾರ್ಡಿಯಾಕ್ ಅರೆಸ್ಟ್ ಈಸ್ ಅ ಫೈನಲ್, ಅಂದರೆ ಲಾಸ್ಟಾಗಿ ಮನುಷ್ಯ ಸಾಯಬೇಕಾದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಸೊ ಅದಕ್ಕೆ ಹಾರ್ಟ್ ತೊಂದರೆಗಳಿಂದಲೂ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಅಥವಾ ಬೇರೆ ಅಂಗಾಂಗಗಳ ಪ್ರಾಬ್ಲಮ್ ಇದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಲೇಡಿ ಹೇಳಿದ್ರಿ ಬಾತ್ರೂಮಿಗೆ ಹೋಗಿ ಹೊರಗಡೆ ಬರಲಿಲ್ಲ ಅಂತೇಳಿ, ಅದಕ್ಕೆ ಕೆಲವು ಸತಿ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ. ಗ್ಯಾಸ್ ಗೀಸರ್ ಅಂತೇಳಿ ಏನೋ ನಾವು ಯೂಸ್ ಮಾಡ್ತೀವಿ, ಅದರಲ್ಲಿ ಕೆಲವು ಸತಿ ಆಕ್ಸಿಜನ್ ಹೀರ್ಕೊಳ್ಳುತ್ತೆ. ಅದು ಯಾವುದು ಬಾತ್ರೂಮಲ್ಲಿ ಗ್ಯಾಸ್ ಗೀಸರ್ ಆಕ್ಸಿಜನ್ ಹೀರ್ಕೊಂಡು ಆಕ್ಸಿಜನ್ ಕಮ್ಮಿಯಾಗಿ ಸೈನೋಸಿಸ್ ಅಂತ ಡೆವಲಪ್ ಆಗುತ್ತೆ. ಆವಾಗ ಹಾರ್ಟ್ ನಿಂತು ಹೋಗ್ಬೋದು, ಯಾಕೆಂದರೆ ಆಕ್ಸಿಜನ್ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಆಗದೇ ಹಾರ್ಟ್ ನಿಂತು ಹೋಗ್ಬೋದು. ಮತ್ತು ಇನ್ನೊಬ್ಬ ಹುಡುಗ ತೋಟಕ್ಕೆ ಹೋದ, ಅವನು ವಾಪಸ್ ಬರಲಿಲ್ಲ ಅಂತೇಳಿ, ಅದರಲ್ಲಿ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳಿ ಒಂದು ಕಾಯಿಲೆ ಇದೆ. ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಏನಾದರೂ ರೋಡಲ್ಲಿ ಹೋಗ್ತಾ ಇರ್ತಾರೆ, ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆಗಿರ್ತದೆ, ಕಾಲಿಗೆ ಏನಾದರೂ ಗಾರೆ ಹಾಕಿರ್ತಾರೆ ಅಥವಾ ಕ್ರೇಪ್ ಬ್ಯಾಂಡೇಜ್ ಹಾಕಿರ್ತಾರೆ. ಆವಾಗ ಅವನು ಅದನ್ನೇ ಕಾಲನ್ನ ಹಂಗೇ ಇಟ್ಕೊಂಡಿರ್ತಾನೆ. ಸೊ ಹೆಚ್ಚು ಮೂಮೆಂಟ್ ಮಾಡೋದಿಲ್ಲ, ಹೇಳಿರ್ತಾರೆ ಡಾಕ್ಟ್ರು ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳಿರ್ತಾರೆ. ಹಾಗೆ ಮೂಮೆಂಟ್ ಮಾಡ್ಕೊಳ್ದೇ ಇಟ್ಕೊಂಡಾಗ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಅದು ಆ ಬ್ಲಡ್ ಕ್ಲಾಟು ಹಾರ್ಟಿಗೆ ಹೋಗಿ ಹಾರ್ಟಿಂದ ಲಂಗ್ಸಿಗೆ ಹೋಗಿ ಲಂಗ್ಸಲ್ಲಿ ಸ್ಟ್ರಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಇದಕ್ಕೆ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹುಡುಗ ಹೇಳಿದರೆ, ಒಬ್ಬ ಕ್ಯಾಬ್ ಡ್ರೈವರು ಬೆಂಗಳೂರಿನಲ್ಲಿ ಕಾರಲ್ಲಿ ಇಂದ ಹೊರಗಡೆ ಬಂದು ಕುಸಿದು ಬಿದ್ದು ಇದಾದ ಅಂತ ಹೇಳಿದೆ. ಅದಕ್ಕೆ ಕೆಲವು ಸರ್ತಿ ಅರಿಥ್ಮಿಯಾಸ್ ಅಂತ ಹೇಳ್ತೀವಿ. ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಮಾತ್ರ ಅಲ್ಲ,
ಹಾರ್ಟಲ್ಲಿ ರಿದಮ್ ಪ್ರಾಬ್ಲಮ್ಸ್ ಬರುತ್ತೆ. ಅದು ಕೆಲವು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಫ್ಯಾಮಿಲಿಯಲ್ಲಲ್ಲಿ ಕೇಳಿರ್ಬೋದು, ಅವ್ರು ಮಲಗಿದವರು ಏಳೇ ಇಲ್ಲ ಅಂತ ನೀವು ಕೇಳಿರ್ಬೋದು. ಈ ಥರ ಕೆಲವು ಕಾಯಿಲೆಗಳು ಫ್ಯಾಮಿಲಿಯಲ್ಲಲ್ಲಿ ಇರ್ತವೆ, ಚಿಕ್ಕ ವಯಸ್ಸಿನಲ್ಲೇ ಹೃದಯ ಸ್ತಂಭನ ಆಗಂಥ ಕಾಯಿಲೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಎಲ್ಲ ಚಾನಲೋಪತೀಸ್ ಅಂತ ಹೇಳ್ತೀವಿ. ಅಂದರೆ ಹಾರ್ಟಲ್ಲಿ ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿ ಬರೋದು. ಅಂದರೆ ನೀವು ನೋಡಿರ್ಬೋದು, ಹಾರ್ಟಲ್ಲಿ ECG ಅಂತ ನಾವು ತೆಗಿತೀವಿ. ECG ಅಂದರೆ ಅದು ಹಾರ್ಟಿನ ಏನು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಹಾರ್ಟ್ನ ಅದು ನಮಗೆ ತೋರಿಸುತ್ತೆ. ಆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಹಾರ್ಟ್ ಯಾವ ರೀತಿ ಅಂತ ಹೇಳೋದನ್ನು ಕೆಲವು ಆಸ್ಪೆಕ್ಟಲ್ಲಿ ನಮಗೆ ತೋರಿಸ್ಕೊಳ್ಳುತ್ತೆ, ಎಲ್ಲ ಆಸ್ಪೆಕ್ಟಲ್ಲಿ ಅದು ತೋರಿಸ್ಕೊಳ್ಳಲ್ಲ. ಮತ್ತು ಇನ್ನೊಂದು ಎಕೋಕಾರ್ಡಿಯೋಗ್ರಾಮ್ ಅಂತ ನೀವು ಕೇಳಿರ್ಬೋದು ಟೆಸ್ಟ್. ಅಂದರೆ ಹಾರ್ಟಲ್ಲಿ ವ್ಯಾಲ್ವ್ಸ್ ಹೇಗಿದೆ, ಹಾರ್ಟ್ ಫಂಕ್ಷನ್ ಹೇಗಿದೆ, ಅದು ಇನ್ನೂ ಕೆಲವು ಆಸ್ಪೆಕ್ಟ್ ಆಫ್ ಹಾರ್ಟ್ನ ಅದು ನಮಗೆ ತೋರಿಸ್ಕೊಡುತ್ತೆ. ಈ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಏನಿದೆ ಅದು ಹಾರ್ಟ್ ಜೀವಂತ ಇದೆಯಾ ಇಲ್ವೋ ಅಂತ ಹೇಳೋದಕ್ಕೆ ಸಾಕ್ಷಿ, ಗೊತ್ತಾಯ್ತಲ್ಲ. ಆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಝೀರೋ ಆದರೆ ಹಾರ್ಟ್ ನಿಂತಿದೆ ಅಂತ ಅರ್ಥ. ಆ ಥರ ಝೀರೋ ಆಗೋಂಥ ಕೆಲವು ಕಂಡೀಷನ್ ಇದೆ, ಬ್ಯಾಟ್ರಿ ಸಡನ್ನಾಗಿ ಫೇಲ್ ಆಗೋಂಥ ಕಂಡೀಷನ್. ಅದಕ್ಕೆ ಚಾನಲೋಪತೀಸ್ ಅಂತ ಹೇಳ್ತೀವಿ. ಅದು ಫ್ಯಾಮಿಲಿಯಲ್ಲಲ್ಲಿ ರನ್ ಆಗುತ್ತೆ. ಕೆಲವು ಸತಿ ಅದು ಏನಾಗುತ್ತೆ, ಒಂದು ಇಂಡಿಕೇಶನ್ ಕೊಟ್ಟಿರುತ್ತೆ, ತಲೆ ಸುತ್ತ ಬಂದಂಗಾಗಿ ಬಿದ್ದಿರ್ತಾರೆ. ಮತ್ತು ಏನು ತೊಂದರೆ ಇಲ್ಲ, ನನ್ನ ಲೋ BP ಆಗಿದೆ, ನಾನು ಊಟ ಮಾಡಿಲ್ಲ, ನನಗೆ ಸುಸ್ತಾಯಿತು ಅದೇನು ಅಂತ ಹೇಳಿ ಅವ್ರು ಮತ್ತೆ ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಆ ಥರ ಏನಾದರೂ ಆದಾಗ ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಈ ಥರ ಆಗಿ ಬರ್ಬೋದು. ಅಂದ್ರೆ ಈ 4 ಬೇರೆ ಬೇರೆ ಪ್ರಕರಣ ನೋಡ್ತಾ ಹೋದಾಗ ಸರ್ ಎಲ್ಲವೂ ಹಾರ್ಟ್ ಅಟ್ಯಾಕ್ ಅಲ್ಲ ಹಾಗಿದ್ರೆ ನಾವು ಹಾರ್ಟ್ ಅಟ್ಯಾಕ್ ಇಸ್ ದ ಡಯಾಗ್ನೋಸಿಸ್ ಆಫ್ ಎಕ್ಸ್ಕ್ಲೂಷನ್. ಅಂದ್ರೆ ಯು ಹ್ಯಾವ್ ಟು ಡೂ ಎ ಟೆಸ್ಟ್ ಟು ಡಯಾಗ್ನೋಸ್ ಹಾರ್ಟ್ ಅಟ್ಯಾಕ್, ಗೊತ್ತಾಯ್ತಲ್ಲ. ಇಲ್ಲಿದ್ರೆ ನೀವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ಬೋದು, ಹಾರ್ಟ್ ಅಟ್ಯಾಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಇಟ್ಸ್ ಎ ಫೈನಲ್. ಒಟ್ಟಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅನ್ನೋದನ್ನ, ಹೃದಯ ಸಂಬಂಧ ಕಾಯಿಲೆಗಳು ಹೆಚ್ಚಾಗ್ತಾ ಇದಾವೆ. ಬಟ್ ಇವೆಲ್ಲ ಹಾರ್ಟ್ ಅಟ್ಯಾಕ್ ಇಂದಾಗಿನೇ ಸತ್ತಿದ್ದು ಅಂತ ನಾವು ಹೇಳಲಿಕ್ಕಾಗಲ್ಲ. ಅದನ್ನ ನಾವು ಯಾಕಂದ್ರೆ ಅದು ದಟ್ ಈಸ್ ಅ ಕಾಮ್ನೆಸ್ಟ್. ಈಗ ಎಲ್ಲರೂ ಹೇಳೋದು ಮನುಷ್ಯ ಸಡನ್ ಆಗಿ ಕೊಲ್ದ್ರೆ, ಬಟ್ ಅದು ಬೇರೆ ಕಾರಣಗಳಿಂದಲೂ ಮೃತ್ಯು ಬರ್ಬೋದು, ಸಡನ್ ಆಗಿ ಮೃತ್ಯು ಬರ್ಬೋದು. ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಆದರೂ ಈಗ ನೋಡೋದಿದ್ರೆ ಜನರಲ್ ಪಬ್ಲಿಕ್ ಅಲ್ಲಿ ನೋಡೋದಿದ್ರೆ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳು ಹೆಚ್ಚಾಗ್ತವೆ. ಅದನ್ನೇ ಹೇಳ್ತಿದ್ದೆ ಸರ್, ನಾವು ಹಿಂದೆಲ್ಲ ಈ ತರ ಹೃದಯ ಸಂಬಂಧಿ ಕಾಯಿಲೆ ಅಂತಂದ್ರೆ ಇದು ಆಫ್ಟರ್ 60 ಆಫ್ಟರ್ 70 ಅಂತ ಇದ್ವಿ. ಯಾಕೆ ಇತ್ತೀಚೆಗೆ ಯುವಕರಲ್ಲೇ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು? ಪ್ರಮುಖ ಕಾರಣ ಏನಿರ್ಬೋದು? ಒಂದು ಏನಂದ್ರೆ ಈ ಕಾಯಿಲೆಗಳನ್ನ ನಾವು ಮೊದಲೇ ಐಡೆಂಟಿಫೈ ಮಾಡಬೇಕು. ಈಗ ನಾನು ಹೇಳ್ದಂಗೆ ಈಗ ಹಿಂದೆ ಈ ಕಾಯಿಲೆಗಳು ಇರ್ತಾ ಇದ್ವು ಆದರೆ ಎಷ್ಟೊಂದು ಜನ ಈಗ ಸಪೋಸ್ ಏನಾದರೂ ತೋಟದಲ್ಲಿ ಬಿದ್ದು ಸತ ಹಾವು ಕಚ್ಚಿಸೋದೋಗಿದೆ ಅಂತ ಹೇಳ್ತಾ ಇದ್ರು. ಆ ಥರ ಈಗ ನಮ್ಮಲ್ಲಿ ತುಂಬ ಜನರಲ್ಲಿ ಅವೇರ್ನೆಸ್ ಮೂಡಿದೆ, ಈ ಥರ ಆದರೆ ಹಾರ್ಟ್ ಇರ್ಬೋದು ಅಂತ ಹೇಳಿ ಹಾಗಾಗಿ ಈ ಥರ ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಒಂದು ಆ ರೀಸನ್ನಿಂದ ಇರ್ಬೋದು. ಎರಡನೇದು ನೀವು ಹೇಳ್ದಾಗೆ ನಮ್ಮ ಜೀವನ ಶೈಲಿ ಏನಿದೆ ಅದು ತುಂಬ ವೇರಿಯೇಷನ್ ಆಗಿದೆ. ಫಸ್ಟ್ ನಾನು ಹೇಳೋದೇನೆಂದರೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್. ಈಗ ನಮ್ಮ ಒಂದು ರೆಗ್ಯುಲರಿಟಿ ಅಂತ ಏನು ಹೇಳ್ತೀವಿ, ಒಂದನ್ನು ಚೆನ್ನಾಗಿ ನಿದ್ರೆ ಮಾಡೋದು, ನಿದ್ರೆಗೆ ಇಂಪಾರ್ಟೆನ್ಸೇ ಇಲ್ಲ. ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡೋದು, ಅದಕ್ಕೂ ಇಂಪಾರ್ಟೆನ್ಸೇ ಇಲ್ಲ. ಯಾವ್ಯಾವ ಟೈಮಲ್ಲಿ ಎಕ್ಸಸೈಸ್ ಮಾಡೋದು, ಎಕ್ಸಸೈಸ್ ಮಾಡ್ದೇ ಇರೋದು, ಎಷ್ಟೋ ದಿವಸಗಟ್ಟಲೆ ಎಕ್ಸಸೈಸ್ ಮಾಡ್ದೇ ಕೂತ್ಕೊಂಡೇ ಕೆಲಸ ಮಾಡಿಕೊಂಡು ಸಡನ್ನಾಗಿ ಒಂದು ದಿವಸ ಅರಿವಾಗಿ ಎಕ್ಸಸೈಸ್ ಮಾಡೋದು. ಮತ್ತು ಫುಡ್ ಹ್ಯಾಬಿಟ್ಸು ಏನು ಹೇಳ್ತೀವಿ ನಾವು, ಏನು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಈಗ ಪ್ರಿಮೆಚೂರ್ ಆಗಿ ಏನು ಎಥೆರೋಸ್ಕ್ಲೆರೋಸಿಸ್ ಅಂತ ಏನಕ್ಕೆ ಹಾರ್ಟಲ್ಲಿ ರಕ್ತನಾಳಗಳು ಬ್ಲಾಕ್ ಆಗೋಂಥ ಹೆಚ್ಚು ಪ್ರಕರಣಗಳಿಗೆ ಕಂಡು ಬರ್ತವೆ. ಮತ್ತು ಮೋಸ್ಟ್ ಆಫ್ ದೆಮ್ ಆರ್ ಪ್ರೀ ಡಯಾಬಿಟಿಕ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಆಲ್ಮೋಸ್ಟ್ ನಾವೇನು ಹಾರ್ಟ್ ಎದೆ ನೋವು ಅಂತೇಳಿ ಬಂದವ್ರಿಗೆ ಚೆಕ್ ಮಾಡಿದರೆ ಅವ್ರ ಶುಗರ್ ನಾರ್ಮಲ್ ಇರಲ್ಲ, ಸ್ವಲ್ಪ ವೇರಿಯೇಷನ್ ಇದ್ದೇ ಇರ್ತದೆ. ಯಾಕಂದರೆ ನಾವು ತಿನ್ನೋ ಆಹಾರದಲ್ಲಿ ಶುಗರ್ ಕಂಟೆಂಟ್ ತುಂಬ ಹೆಚ್ಚಾಗ್ತಾ ಇದೆ. ಈಗ ಯಾವುದೇ ಇದರಲ್ಲಿ ನೋಡಿದ್ರು ಒಂದು ಬೇಕ್ರಿ ಐಟಮ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ಆಲ್ಕೋಹಾಲ್ ಆಗಲಿ ಅಥವಾ ಯಾವುದೇ ಫುಡ್ ಆಗಲಿ ನಾವು ತಗೊಳ್ಳೋದ್ರಲ್ಲಿ ಶುಗರ್ ಮನುಷ್ಯನಿಗೆ ಅದೇ ಜಾಸ್ತಿ ಇಷ್ಟ, ಸ್ಟ್ರಾಂಗ್ ಫುಡ್ ಬೇಕು. ಆ ಶುಗರ್ ಕಂಟೆಂಟು ಪ್ರಿಮೆಚ್ಯೂರ್ ಆಗಿ ಡಯಾಬಿಟಿಸ್ ಬರ್ತಾ ಇದೆ ನಮ್ಮಲ್ಲಿ. ಮತ್ತು ಫುಡ್ಡು ಅದೇ ಥರ ತುಂಬ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ, ಫ್ರೈಡ್ ಐಟಮ್ಸ್, ಅದನ್ನು ನಾವು ಜಾಸ್ತಿ ಉಪಯೋಗ ಮಾಡ್ತಾ ಇದ್ವಿ. ಅಂದ್ರೆ ಇವತ್ತಿನ ಯೂತ್ಸ್ ಅತಿ ಹೆಚ್ಚು ಆಕರ್ಷಣೆ ಆಗೋದೇ ಪ್ರೊಸೆಸ್ಡ್ ಫುಡ್ಸ್, ಟೇಸ್ಟ್ ಜಾಸ್ತಿ. ಸೊ ಅದು ಎಷ್ಟು ಪರಿಣಾಮ ಬೀರ್ಬೋದು ಸರ್? ಹೌದು, ತುಂಬ ಪರಿಣಾಮ ಬೀಳುತ್ತೆ. ಯಾಕಂತಂದರೆ ಈ ಏನಿದೆ ನಾವು ಜಂಕ್ ಫುಡ್ ಅಂತ ಏನು ಹೇಳಿದ್ದೇವೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರುತ್ತೆ, ಅಂದರೆ ಪ್ರೊಸೆಸ್ಡ್ ಫ್ಯಾಟ್, ಅದು ಜಿಡ್ಡು ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ. ಸೊ ಆ ಜಿಡ್ಡು ಏನಿದೆ ಡೈರೆಕ್ಟಾಗಿ ನಮ್ಮ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗೋಂಥ ಪರಿಸ್ಥಿತಿ ಬಂದಿದೆ. ಈಗ ನೀವು ಫಾರ್ ಎಕ್ಸಾಂಪಲ್ ನಾನು ಏನು ಹೇಳೋದಂತಂದರೆ ಶುಗರೇ ತಿಂದ್ಕೊಂಡಿದ್ರೆ ಆ ಮನುಷ್ಯನಿಗೆ ಶುಗರ್ ಬರೋ ಸಾಧ್ಯತೆ ಸ್ವಲ್ಪ ಹೆಚ್ಚಾಗ್ಬೋದು. ಬ್ಯಾಲೆನ್ಸ್ಡ್ ಡಯಟ್ ಇಲ್ಲ ಅಂತ ನಾವು ಒಂದು ಎಕ್ಸಾಂಪಲ್ ಕೊಡ್ತೇವೆ.
ಯಾಕೆಂದರೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಜಾಸ್ತಿ ಇನ್ಸುಲಿನ್ ಉತ್ಪಾದನೆ ಮಾಡಬೇಕಾಗುತ್ತೆ ಬಾಡಿಯಲ್ಲಿ. ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಲೆವೆಲ್ ಆಫ್ ಇನ್ಸುಲಿನ್ ಬಾಡಿಯಲ್ಲಿರುತ್ತೆ. ಕೆಲವರಿಗೆ ಇನ್ಸುಲಿನ್ ಸ್ಟೋರ್ ಕಮ್ಮಿ ಇರುತ್ತೆ, ಇನ್ಸುಲಿನ್ ಉತ್ಪಾದನೆ ಕಮ್ಮಿ ಆಗಿರುತ್ತೆ. ಕೆಲವು ಸತಿ ಇನ್ಸುಲಿನ್ ರಿಕ್ವೈರ್ಮೆಂಟ್ ಜಾಸ್ತಿ, ದಪ್ಪ ಇರೋರಿಗೆ ಜಾಸ್ತಿ ಬೇಕು, ಅಂಥವರಿಗೆಲ್ಲ ಶುಗರ್ ಬರೋಂಥ ಸಾಧ್ಯತೆ. ಸಿಮಿಲರ್ಲಿ ಈಗ ನಾವು ಏನು ಹಾರ್ಟಲ್ಲಿ ಬ್ಲಾಕ್ಸ್ ಏನು ನಾವು ನೋಡ್ತೀವಿ, ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಇದೆ, ಅದರಲ್ಲಿ ಬ್ಲಾಕ್ ನೋಡ್ಬೋದು. ಆ ಬ್ಲಾಕನ್ನು ಒಳಗಡೆ ಹೋಗಿ ಈಗ ಅದಕ್ಕೆ ಹಲವು ಕ್ಯಾಮರಾಸ್ ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಐಬಸ್ ಅಂತ, ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡ್ ಅಂತೇಳಿ. ಈಗ ನಾವು ಹೇಗೆ ಹೊರಗಡೆಯಿಂದ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ, ಸೇಮ್ ಅದೇ ರೀತಿ ಹಾರ್ಟಿನ ರಕ್ತನಾಳದ ಒಳಗಡೆ ಹೋಗಿ ಆ ಬ್ಲಾಕ್ ಏನಕ್ಕೆ, ಈಗ ಒಬ್ಬ ಹುಡುಗನಿಗೆ ಒಂದು ಬ್ಲಾಕ್ ಬಂದಿದೆ ಅಂದರೆ ಅದು ಏನಕ್ಕೆ ಅಂತ ಅದನ್ನು ಸ್ಟಡಿ ಮಾಡ್ಬೋದು. ಅದಕ್ಕೆ ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡ್ ಅಂತ ಬಂದಿದೆ. ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡಲ್ಲಿನೂ ಅದರಲ್ಲಿ ಒಂದು ಅಡ್ವಾನ್ಸ್ಡ್ ಅಲ್ಟ್ರಾಸೌಂಡ್ ಬಂದಿದೆ. ಅದರಲ್ಲಿ ಏನಂತಂದರೆ ಕೊಲೆಸ್ಟ್ರಾಲ್ ಎಷ್ಟು ಡೆಪಾಸಿಟ್ ಆಗಿದೆ ರಕ್ತನಾಳದ ಒಳಗಡೆ, ಬ್ಲಡ್ ಕ್ಲಾಟ್ ಎಷ್ಟು ಡೆಪಾಸಿಟ್ ಆಗಿದೆ, ಎಷ್ಟು ಫೈಬ್ರಸ್ ಪ್ಲಾಕ್ ಇದೆ, ಎಷ್ಟು ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿದೆ, ಅದನ್ನು ಸ್ಟಡಿ ಮಾಡ್ಬೋದು. ವರ್ಚುವಲ್ ಐವಸ್ ಅಂತ ಬಂದಿದೆ, ವರ್ಚುವಲ್ ಐವಸ್ ಅಂತ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಆ ಅಲ್ಟ್ರಾಸೌಂಡ್ ಬೀಮನ್ನು ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ, ಈಗ ಒಂದು ಫ್ಯಾಟಿಗೆ ಬೇರೆ ಥರ ರಿಫ್ಲೆಕ್ಟ್, ಅದನ್ನು ಬೇರೆ ಥರ ಕಲರ್ ಕೋಡಿಂಗ್ ಮಾಡ್ತಾರೆ. ಸೊ ನಾವು ರಕ್ತನಾಳದ ಕ್ರಾಸ್ ಸೆಕ್ಷನ್ ನೋಡ್ಬೋದು. ಸೊ ಹಾಗೆ ಈ ಹಾರ್ಟ್ ಅಟ್ಯಾಕ್ ಆದ ವ್ಯಕ್ತಿಗಳಲ್ಲಿ ನಾವು ಐವಸ್ ಸ್ಕ್ಯಾನ್ ಮಾಡಿ ನೋಡಿದರೆ ಅವರಿಗೆ ಫ್ಯಾಟ್ ಅಕ್ಯುಮುಲೇಷನ್ ಇರುತ್ತೆ, ಬಾಡಿಯ ರಕ್ತನಾಳದ ಒಳಗಡೆ ಫ್ಯಾಟ್ ಅಕ್ಯುಮುಲೇಷನ್. ಆ ಫ್ಯಾಟ್ನ ನಾವು ಟೆಸ್ಟ್ ಮಾಡಿದರೆ ಅದು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಅಂತ ಇದೆ. ಈ ಸ್ಯಾಚುರೇಟೆಡ್ ಫ್ಯಾಟ್ ಏನು ಮಾಡಿದೆ, ಒಬ್ಬ ಮನುಷ್ಯ ಓಡಾಡ್ತಾ ಇರ್ತಾನೆ, ಎಕ್ಸಸೈಸ್ ಮಾಡ್ತಾ ಇರ್ತಾನೆ, ವ್ಯಾಯಾಮ ಮಾಡ್ತಾ ಇರ್ತಾರೆ, ರಕ್ತನಾಳದ ಒಳಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ, ರಕ್ತನಾಳ ಅಗಲ ಆಗುತ್ತೆ, ಚಿಕ್ಕದಾಗುತ್ತೆ, ಅಗಲ ಆಗ್ತದೆ. ಸೊ ವೇರ್ ಆ್ಯಂಡ್ ಟೇರ್ ಆಗುತ್ತೆ, ರಕ್ತನಾಳದ ಒಳಗಡೆ ವೇರ್ ಆ್ಯಂಡ್ ಟೇರ್ ಆಗುತ್ತೆ, ಅಂದರೆ ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ. ಈ ಕೊಲೆಸ್ಟ್ರಾಲ್ ಏನಿದೆ, ಗುಡ್ ಕೊಲೆಸ್ಟ್ರಾಲ್ ಏನಿದೆ, ಆ ಎಕ್ಸೆಸ್ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಪ್ಲಗ್ ಮಾಡುತ್ತೆ, ಅದನ್ನು ಪ್ಲಗ್ ಮಾಡಿ ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಬಟ್ ಅದು ಅಷ್ಟೇ ಪ್ಲಗ್ ಆಗಬೇಕು. ಹೆಚ್ಚು ಪ್ಲಗ್ ಆದರೆ ಅದು ರಕ್ತನಾಳದ ಒಳಗಡೆ ಅಕ್ಯುಮುಲೇಟ್ ಆಗ್ತಾ ಬಂದು ಅದು ಬ್ಲಾಕ್ ಆಗುತ್ತೆ. ಅಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಆ ಎಕ್ಸೆಸ್ ಏನಾಗಿದೆ ಅದನ್ನು ಅದು ಹೇಳ್ಕೊಳ್ಳುತ್ತೆ, ಬಾಡಿಗೆ ಹೇಳ್ಕೊಂಡು ಲಿವರಿಗೆ ತಂದುಕೊಡುತ್ತೆ. ಈ ಇಂಬ್ಯಾಲೆನ್ಸಿಂದ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಇಂಬ್ಯಾಲೆನ್ಸ್ ಇದ್ದರೆ, ಈಗ ಎಷ್ಟು ಗುಡ್ ಕೊಲೆಸ್ಟ್ರಾಲ್ ಅಷ್ಟೇ ಗುಡ್ ಕೊಲೆಸ್ಟ್ರಾಲ್ ಬೇಕು, ಎಷ್ಟು ಬ್ಯಾಡ್ ಕೊಲೆಸ್ಟ್ರಾಲ್ ಅಷ್ಟೇ ಬ್ಯಾಡ್ ಕೊಲೆಸ್ಟ್ರಾಲ್. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ, ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಆದರೆ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಈ ಎಕ್ಸೆಸ್ ಅಕ್ಯುಮುಲೇಷನ್ ಏನಾದರೆ ರಕ್ತನಾಳದ ಒಳಗಡೆ ಹೋಗಿ, ಒಳಗಿನ ಮೈಯಲ್ಲಿ ಹೋಗಿ, ಮೀಡಿಯಾ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಅಕ್ಯುಮುಲೇಷನ್ ಆಗಿ ಫ್ಯಾಟ್ ಇದಾಗುತ್ತೆ, ನಿಕ್ರೋಸಿಸ್ ಅಂತ ಆಗುತ್ತೆ. ಅಂದರೆ ಫ್ಯಾಟ್ ತುಂಬಿ 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 ಅದು ಒಡಿತದೆ, ಈ ಪಸ್ ಹೊಡೆದಂಗೆ ಅದು ಒಡಿತದೆ. ಸೊ ಈ ಫ್ಯಾಟ್ ನಾವು ಏನಿದೆ ಬ್ಯಾಡ್ ಕೊಲೆಸ್ಟ್ರಾಲ್ನ, ಇದನ್ನೇ ನಾವು ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಅದು ಎಲ್ಲಿ ಸ್ಟೋರ್ ಆಗಬೇಕು ಬಾಡಿಯಲ್ಲಿ? ಸ್ವಲ್ಪ ಮಟ್ಟಿಗೆ ಲಿವರಲ್ಲಿ ಸ್ಟೋರ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಮಸಲ್ಸಲ್ಲಿ, ಫ್ಯಾಟಲ್ಲಿ. ಇನ್ನು ಉಳಿದಿದೆಲ್ಲ ಈ ಥರ ರಕ್ತನಾಳದ ಒಳಗಡೆ ತುಂಬ್ತಾ ಇರ್ತದೆ, ಅದನ್ನು ತೆಗಿಲಿಕ್ಕೆ ಎಷ್ಟು ಗುಡ್ ಕೊಲೆಸ್ಟ್ರಾಲ್ ಸಾಕಾಗಲ್ಲ. ಆ್ಯಂಡ್ ಕೆಲವ್ರು ಅನ್ಕೊಂಡ್ಬಿಡ್ತಾರೆ ಸರ್, ತುಂಬ ದಪ್ಪ ಇರೋರಿಗೆ ಇದಾಗ್ಬಿಡುತ್ತೆ, ಅವ್ರಿಗೆ ಮಾತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ. ಬಟ್ ನಾವು ನೋಡ್ತೀವಿ ಚಿಕ್ಕ ಸಣ್ಣ ಕೂಡ ಎಕ್ಸಾಕ್ಟ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ನಾವು ಹೇಳ್ಬೋದು. ಫ್ಯಾಟ್ ಬಾಡಿ ಈಸ್ ನಾಟ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಟ್ ಎವರ್ ಬ್ಲಡ್ಡಲ್ಲಿ ಏನು ಕೊಲೆಸ್ಟ್ರಾಲ್ ಇದೆ, ಅದು ಆ ಥರ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಲ್ಲ. ಕೆಲವು ತಿನ್ನಾಗಿರ್ತಾರೆ, ಅವರಿಗೂ ನಾವು ಲಿಪಿಡ್ಸ್ ಮಾಡಿ ನೋಡಿದಾಗ ವೆರಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ. ಈ ಥರ ದಪ್ಪ ಇರುವವರಿಗೂ ಕೆಲವು ಸತಿ ನಾವು ನೋಡ್ತೀವಿ ಒಳ್ಳೆ ಕೊಲೆಸ್ಟ್ರಾಲ್ ರಿಪೋರ್ಟ್ ನೋಡಿದರೆ ಒಳ್ಳೆ ಕೊಲೆಸ್ಟ್ರಾಲ್ ಇರ್ತದೆ. ಸೊ ವಾಟ್ ಫ್ಯಾಟ್ ಅಕ್ಯುಮುಲೇಷನ್ ಇಸ್ ಕಾಲ್ಡ್ ವಿಸಿರಲ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ವಿಸಿರಲ್ ಫ್ಯಾಟ್ ಅಂತ ಹೇಳಿದರೆ ಈ ಅಂಗಾಂಗಗಳಲ್ಲಿ ಏನು ಜಿಡ್ಡು ಅಕ್ಯುಮುಲೇಟ್ ಆಗ್ತದೆ, ಇಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಪರ್ ನ್ಯೂಟ್ರಿಷನ್, ಅಬ್ನಾರ್ಮಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತಿಂಡಿ ತಿಂದೇನೆ ಕೆಲಸಕ್ಕೆ ಹೋಗೋದು. ಈಗ ಲೇಡೀಸಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ, ಅವರು ತಿಂಡಿ ತಿನ್ನೋದೇ ಇಲ್ಲ, ಮನೆಯಲ್ಲಿ ಎಲ್ರಿಗೂ ವರ್ಕ್ ಮಾಡಿ ಇದು ಮಾಡಿ 11 ಗಂಟೆ 12 ಗಂಟೆಗೆ ತಿಂಡಿ ತಿಂತಾರೆ. ಆವಾಗ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ಸ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಅದೇನು ತಿಳ್ಕೊಳ್ಳುತ್ತೆ, ಬಾಡಿ ನನಗೆ ಊಟನೇ ಸಿಗ್ತಾ ಇಲ್ಲ ಅಂತ ತಿಳ್ಕೊಳ್ಳುತ್ತೆ. ಏನೇನು ನಾವು ತಿಂದಿದ್ದೀವಿ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ ಬಾಡಿಯಲ್ಲಿ. ಶುಗರ್ ವಿಲ್ ಬಿ ಕನ್ವರ್ಟೆಡ್ ಟು ಫ್ಯಾಟ್. ಸೊ ನೀವು ಅದೇ ಥರ ಮಾಡ್ತಾ ಹೋದರೆ, ಬಾಡಿಗೆ ಸ್ಟಾರ್ವೇಷನ್ ಮಾಡ್ತಾ ಹೋದರೆ ಏನು ತಿಂದಿದ್ದು ಅದೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗ್ತದೆ. ಈಗ ನಾವು ಯಂಗ್ಸ್ಟರ್ಸ್ನಲ್ಲಿ ನಾವು ಅದೇನು ನೋಡ್ತಾ ಇರೋದು, ಇವಾಗ ಸರಿಯಾಗಿ ಟೈಮಿಗೆ ಸರಿ ಊಟ ಮಾಡಲ್ಲ. ಈಗ 9 ಗಂಟೆಗೆ ತಿಂಡಿ ತಿನ್ಬೇಕಂದ್ರೆ ಯಾರು 9 ಗಂಟೆ ಅರ್ಜೆಂಟ್ ಅವರಿಗೆ. ಸೊ ಎಲ್ಲೆಲ್ಲ ಹೋಗ್ತಾ ಇರ್ತಾರೆ, ಅವ ಬಾಡಿ ಏನೋ ದಣಿವಾಗ್ತಾ ಇರ್ತದೆ, ಕೇಳ್ತಾ ಇರ್ತದೆ ಬೇಕು ಬೇಕಂತ. ಬಾಡಿ ಕೆಲವು ಸ್ಟ್ರೆಸ್ ಹಾರ್ಮೋನ್ಸ್ನ ರಿಲೀಸ್ ಮಾಡ್ತದೆ. ಈಗ ಕಾರ್ಟಿಸಾಲ್ ಅಂತ ಹೇಳೋ ಒಂದು ಹಾರ್ಮೋನ್ ಇದೆ, ಅಡ್ರಿನಲಿನ್ ಅಂತ ಹೇಳ್ತೇವೆ, ಒತ್ತಡಕ್ಕೆ ಅಡ್ರಿನಲಿನ್, ನಾನ್ ಅಡ್ರಿನಲಿನ್, ಈ ಥರ ಎಲ್ಲ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಅವೇನು ಮಾಡುತ್ತೆ, ಬಾಡಿಯಲ್ಲಿರೋ ಸ್ಟೋರ್ಸ್ನ
ರಿಲೀಸ್ ಮಾಡುತ್ತೆ. ಶುಗರ್ನ ಬಾಡಿಗೆ ಏನು ಸ್ಟೋರ್ ಆಗಿತ್ತು ಅದನ್ನು ರಿಲೀಸ್ ಮಾಡುತ್ತೆ. ಬಟ್ ನಾವು ನೆಕ್ಸ್ಟ್ ಫುಡ್ ಏನು ತಗೊಳ್ತೀವಿ ಅದನ್ನೆಲ್ಲ ಅದು ತಗೊಂಡೋಗಿ ಈ ಥರ ಲೋಡ್ ಮಾಡಿ ಇಟ್ಕೊಳ್ಳುತ್ತೆ. ಈ ಥರ ಸ್ಟ್ರೆಸ್ ಆದಾಗ ರಿಲೀಸ್ ಮಾಡಲಿಕ್ಕೆ ಲೋಡ್ ಮಾಡಿ ಇಟ್ಕೊಳ್ಳುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದೆಮ್ ಈಗ ನಾವೇನು ನೋಡ್ತೀವಿ ಒಬೆಸಿಟಿ ಇರ್ತದೆ. ಸೊ ಒಬೆಸಿಟಿ ಇರುವವರಿಗೆ ಕೆಲವು ಪ್ರಾಬ್ಲಮ್ಗಳು ಇರ್ತವೆ. ಅವರಿಗೆ ಗೊರಕೆ ಅಂತ ಹೇಳಿ ನಾವೇನು ಹೇಳ್ತೀವಿ, ಸ್ನೋರಿಂಗ್. ಸೊ ಆ ಸ್ನೋರಿಂಗಲ್ಲಿ ಏನಾದ್ರು ರಾತ್ರಿ ಮಲಗುವಾಗ ಸರಿ ನಿದ್ರೆ ಬರೋಲ್ಲ, ಅಥವಾ ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ಪುವರ್ ಅಂಥವರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ರಾತ್ರಿ ಹೊತ್ತು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಗೊರಕೆ ಮಾಡುವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾರ್ಟ್ ಫೇಲ್ಯೂರ್, ಹಾರ್ಟ್ ದಪ್ಪ ಆಗಿ ಹಾರ್ಟ್ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಬಾಡಿ ಸ್ಟ್ರೆಸ್ ಆಗಿ ಶುಗರ್ ಬರೋಂಥ ಸಾಧ್ಯತೆ ಇರುತ್ತೆ. ಇನ್ ದ ಲಾಂಗ್ ರನ್ ಇಂಥವರಿಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ. ಇನ್ನು ಒಂದಿದೆ ಸರ್, ಆಫ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾವಾದ ಮೇಲೆ ಜಿಮ್ಗಳಿಗೆ ಹೋಗಿ ವರ್ಕೌಟ್ ಮಾಡೋದು, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅನ್ನೋ ಥರದ್ದು ಒಂದು ಭಾವನೆ ಇದೆ ಇವತ್ತು. ನಿಜವಾ ಸರ್ ಅದು? ಅದೇ ನಾನು ಹೇಳಿದಲ್ಲ, ಇವಾಗ ಏನಂತಂದ್ರೆ ಫುಲ್ ಫಾಸ್ಟ್ ಲೈಫ್ ಸ್ಟೈಲ್, ಯಾವುದೋ ಒಂದು ರೆಗ್ಯುಲಾರಿಟಿ ಇಲ್ಲ. ಇವಾಗ ಬೇಗ ಬಂದ್ಬಿಡ್ಬೇಕು, ಬೇಗ ಬರಬೇಕು. ಮತ್ತೆ ಅದನ್ನ ಒಂದು ಜೀವನ ಲೈಫ್ ಸ್ಟೈಲ್ ಒಂದು ರೀತಿಯಾಗಿ ಕನ್ವರ್ಟ್ ಮಾಡಲ್ಲ. ಈಗ ನಾನು ಎಕ್ಸಸೈಸ್ ಮಾಡೋದಿದ್ರೆ ನಾನು ಡೈಲಿ ಎಕ್ಸಸೈಸ್ ಮಾಡಬೇಕು. ಇಲ್ಲ ನಾನು ಒಂದು ಪಾರ್ಟಿ, ಇವತ್ತೊಂದು ಪಾರ್ಟಿ ಮಾಡೋಣ, ನಾಳೆ ಕಾಂಪನ್ಸೇಷನ್ ಆಗಿ ಅದಕ್ಕೆ ಜಾಸ್ತಿ ಎಕ್ಸಸೈಸ್ ಮಾಡಿ ಅದನ್ನು ಬರ್ನ್ ಮಾಡೋಣ, ಈ ಥರ ಒಂದು ನಮ್ಮಲ್ಲಿ ಇದೆ. ಡೈಲಿ ಅದು ರೆಗ್ಯುಲರ್ ಆಗಿ ನಾವು ಹೇಗೆ ಬ್ರಷ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಅದು ರೆಗ್ಯುಲಾರಿಟಿ ಇರಲ್ಲ. ಈಗ ಬಾಡಿ ಏನು ಮಾಡುತ್ತೆ ಅಂತಂದರೆ ರೆಗ್ಯುಲಾರಿಟಿ ಇರಬೇಕು. ಯಾವಾಗಲೂ ಹಾಗೆ ನಮ್ಮ ನಿದ್ರೆನೂ ರೆಗ್ಯುಲರ್ ಆಗಿರಬೇಕು, ಊಟ ಯಾವಾಗ ಬಾಡಿಗೆ ಸ್ಟ್ರೆಸ್ ಆಗಲ್ಲ. ಯಾವಾಗ ಇರ್ರೆಗ್ಯುಲರ್ ಆಗುತ್ತೆ ಅಂದರೆ ಬಾಡಿ ಹ್ಯಾಸ್ ಟು ಅಡ್ಯಾಪ್ಟ್. ಈಗ ಫಾರ್ ಎಕ್ಸಾಂಪಲ್ ನೀವು ಡೈಲಿ ರನ್ನಿಂಗ್ ಮಾಡ್ತಾ ಇದ್ದರೆ, ಡೈಲಿ ಎಕ್ಸಸೈಸ್ ಮಾಡ್ತಾ ಇದ್ದರೆ, ನಿಮ್ಮ ಹಾರ್ಟ್ ಏನು ಮಾಡುತ್ತೆ, ಪಂಪ್ ಮಾಡಿ ಬ್ಲಡ್ನ ಸರಿಯಾಗಿ ಎಲ್ಲ ಅಂಗಾಂಗಗಳಿಗೆ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಹಾರ್ಟ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಹಾರ್ಟ್. ಸೊ ನೀವು ಎಕ್ಸಸೈಸ್ ಮಾಡದೆ ಸಡನ್ನಾಗಿ ಎಕ್ಸಸೈಸ್ ಮಾಡಿದರೆ ಬೇಗ ಸುಸ್ತಾಗುತ್ತೆ. ನೀವು ರೆಗ್ಯುಲರ್ ಆಗಿ ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ರೆ ನಿಮ್ಮ ಹಾರ್ಟ್ ಇದ್ದು ಏನಿದೆ ಎಫಿಷಿಯನ್ಸಿ, ಎನರ್ಜಿ ಯುಟಿಲೈಸೇಷನ್ ಎಫಿಷಿಯನ್ಸಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಎದೆ ಬಡ್ತ ಅಷ್ಟು ಬೇಗ ಜಾಸ್ತಿ ಆಗಲ್ಲ, ನಿಮಗೆ ಅಷ್ಟು ಬೇಗ ಸುಸ್ತಾಗಲ್ಲ. ಹಾರ್ಟ್ ಈಸಿಯಾಗಿ ಎಲ್ಲ ಕಡೆಗೆ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ರಕ್ತನಾಳಗಳು ಇಲಾಸ್ಟಿಕ್ ಆಗಿರ್ತವೆ. ಸೊ ಬ್ಲಡ್ಡು ಎಕ್ಸ್ಪೆಂಡ್ ಆಗೋದು ಚಿಕ್ಕದಾಗೋದು, ಎಕ್ಸ್ಪೆಂಡ್ ಆಗೋದು ಚಿಕ್ಕದಾಗೋದು. ಮಸಲ್ಸಿಗೆಲ್ಲ ಬೇಕಾದಷ್ಟು ಬ್ಲಡ್ ಸರ್ಕ್ಯುಲೇಷನ್ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮಸಲ್ಸ್ ಆಲ್ಸೋ ಎನರೋಬಿಕ್ ಥ್ರೆಶೋಲ್ಡ್ ಅಂತ ಹೇಳ್ತೀವಿ ನಾವು. ಸುಸ್ತಾಗೋದು, ಈಗ ಒಬ್ಬ ಮನುಷ್ಯನಿಗೆ ಸುಸ್ತಾಗುತ್ತೆ ಎಕ್ಸಸೈಸ್ ರನ್ನಿಂಗ್ ಮಾಡ್ಕೊಂಡು ಹೋದಾಗ ಒಬ್ಬ ಮನುಷ್ಯನಿಗೆ ಸುಸ್ತಾಗುತ್ತೆ. ಒಬ್ಬ ಡೈಲಿ ರನ್ನಿಂಗ್ ಮಾಡ್ತವನಿಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ರನ್ ಮಾಡಿದ್ರು ಏನಾಗಲ್ಲ. ಆದರೆ ಸಡನ್ನಾಗಿ ಒಂದು ತಿಂಗಳು ಅವ್ನು ರನ್ನಿಂಗ್ ಮಾಡ್ದೇನೆ ಸಡನ್ನಾಗಿ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಇಮಿಡಿಯೇಟ್ ಸುಸ್ತಾಗಿ ತಲೆ ಸುತ್ತು ಬಂದು ಬೀಳ್ಬೋದು. ಅದಕ್ಕೆ ಎನರೋಬಿಕ್ ಥ್ರೆಶೋಲ್ಡ್ ಅಂದರೆ ಆಕ್ಸಿಜನ್ ಸಾಕಾಗಲ್ಲ ಮಸಲ್ಸಿಗೆ, ಆವಾಗ ಲ್ಯಾಕ್ಟೇಟ್ಸ್ ಅಂತ ಪ್ರೊಡ್ಯೂಸ್ ಆಗ್ತವೆ. ಲ್ಯಾಕ್ಟೇಟ್ಸ್ ಪ್ರೊಡ್ಯೂಸ್ ಆಗ್ತಾರೆ, ರಕ್ತನಾಳ ಅಗಲ ಆಗಿ BP ಎಲ್ಲ ಲೋ ಆಗಿ ಕೊಲ್ಯಾಪ್ಸ್ ಆಗೋ ಸಾಧ್ಯತೆ ಇರುತ್ತೆ. ರೆಗ್ಯುಲಾರಿಟಿ ಇರಬೇಕು. ಅಂಡ್ ಕೆಲವ್ರು ಏನು ಮಾಡ್ತಾರೆ, ಮಸಲ್ಸ್ ಬೇಗ ಬಿಲ್ಡ್ ಆಗಬೇಕು ಅಂತ ಅಗತ್ಯಕ್ಕಿಂತ ಹೆಚ್ಚು ವೆಯ್ಟ್ಗಳನ್ನ. ಈಗ ನೋಡಿ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ರಕ್ತನಾಳಗಳೆಲ್ಲ ಹೆಲ್ದಿಯಾಗಿರ್ತವೆ, ಇಲಾಸ್ಟಿಕ್ ಆಗಿರ್ತವೆ. ಸೊ ಏನು ರಕ್ತನಾಳದಲ್ಲಿ ಕೋಟಿಂಗ್ ಆಗಿರ್ತದೆ, ಏನು ಕೊಲೆಸ್ಟ್ರಾಲ್ ನಮ್ಮ ರೈಲಿ ವೇರೆಂಟೇರಲ್ಲಿ ಏನು ಕೋಟಿಂಗ್ ಅದು ರಿಮೂವ್ ಆಗ್ತಾ ಇರ್ತದೆ, ಡೆಪಾಸಿಟ್ ಆಗ್ತದೆ, ರಿಮೂವ್ ಆಗ್ತಾ ಇದೆ, ಈ ಥರ ಆಗ್ತಾ ಇರ್ತದೆ. ಎಲ್ಲ ಹೆಲ್ದಿ ಇರುತ್ತೆ, ಇಲಾಸ್ಟಿಸಿಟಿ ಮೇಂಟೈನ್ ಆಗಿರುತ್ತೆ. ಅದೇ ನೀವು ಎಕ್ಸಸೈಸ್ ಮಾಡ್ದೇನೆ ಒಂದು ಫೈನ್ ಡೇ ನಿಮಗೆ ರಿಯಲೈಸೇಷನ್ ಆಯಿತು, ಓ ನನಗೆ 6 ಪ್ಯಾಕ್ಸ್ ಇವತ್ತು ಬರಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡು, ಆವಾಗ ಏನಾಗುತ್ತೆ, ರಕ್ತನಾಳು ಅಡ್ಯಾಪ್ಟ್ ಆಗಿರಲ್ಲ. ಸೊ ರಕ್ತನಾಳಗಳು ಎಕ್ಸ್ಪ್ಯಾಂಡ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದರೆ, ಈ ರಬ್ಬರ್ ಬ್ಯಾಂಡ್ ಎಕ್ಸ್ಪ್ಯಾಂಡ್ ಆದಾಗ ಇಡೀ ಆ ರಬ್ಬರ್ ಬ್ಯಾಂಡ್ ಇಡೀ ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ರಬ್ಬರ್ ಬ್ಯಾಂಡಿಗೆ ಒಂದು ಪೇಂಟ್ ಹಾಕಿದರೆ ನಾವು ರಬ್ಬರ್ ಬ್ಯಾಂಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಪೇಂಟ್ ಎಕ್ಸ್ಪ್ಯಾಂಡ್ ಆಗುತ್ತಾ? ಆಗಲ್ಲ. ಸೊ ದರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ರಬ್ಬರ್ ಬ್ಯಾಂಡ್ ಆ್ಯಂಡ್ ಪೇಂಟ್. ದಟ್ಸ್ ವಾಟ್ ಹ್ಯಾಪನ್ಸ್ ನಾವು ಎಕ್ಸಸೈಸ್ ಮಾಡುವಾಗ. ಹೋಮೋಜಿನಸ್ ಆಗಿರಲ್ಲ, ರಕ್ತನಾಳಗಳ ಮೈ ಏನಿದೆ ಅದು ಹೋಮೋಜಿನಸ್ ಆಗಿರಲ್ಲ, ಅಲ್ಲಿ ವೇರ್ ಆ್ಯಂಡ್ ಟೇರ್ ಆಗಿ ಕ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ. ಕ್ರ್ಯಾಕ್ ಫಾರ್ಮೇಷನ್ ಆದರೆ ಅದಕ್ಕೆ ಡಿಸೆಕ್ಷನ್ ಅಂತ ಹೇಳ್ತೀವಿ. ಅದೇ ಥರ ಹಾರ್ಟ್ನಲ್ಲಿನೂ ಅಷ್ಟೇ, ಹಾರ್ಟ್ ದೊಡ್ಡ ಜಾಸ್ತಿ ಎಕ್ಸಸೈಸ್ ಮಾಡೋ ಹಾರ್ಟಿಗೆ ಹೋಗೋಂಥ ರಕ್ತನಾಳ ಎಕ್ಸ್ಪ್ಯಾಂಡ್ ಆಗಿ ಶೇರಿಂಗ್ ಆಗಿ ಅಲ್ಲಿ ಡಿಸೆಕ್ಷನ್ ಅಂತ ಆಗುತ್ತೆ, ಅಂದರೆ ಕಟ್ ಆಗುತ್ತೆ, ಒಳಮೈ ಹರಿದೋಗುತ್ತೆ, ಅಲ್ಲಿಗೆ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಕ್ಲಾಟ್ ಫಾರ್ಮೇಷನ್ ಆಗಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ನಮ್ಮನ್ನ ಟ್ಯೂನ್ ಅಪ್ ಮಾಡಬೇಕು. ಎಕ್ಸಸೈಸ್ ಮಾಡೋ ಮೊದಲು ನಮ್ಮ ಜಾಯಿಂಟ್ಸ್ನೆಲ್ಲ ನಾವು ಸ್ವಲ್ಪ ಫ್ರೀ ಮಾಡ್ಕೊಳ್ಬೇಕು, ಸ್ವಲ್ಪ ವಾಕ್ ಮಾಡಿ ಬಾಡಿನ ವಾರ್ಮ್ ಅಪ್ ಮಾಡಬೇಕು, ನಮ್ಮ ರಕ್ತನಾಳಗಳನ್ನ ಹದಬರಿಸ್ಬೇಕಾಗುತ್ತೆ, ಜಾಸ್ತಿ ಎಕ್ಸಸೈಸಿಗೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಸಡನ್ನಾಗಿ ನೀವು ಈ ಚಿಕ್ಕ ಮಕ್ಕಳಲ್ಲಿ ಓಕೆ, ಯಾಕಂದರೆ ಅವರು ತುಂಬ ಬೇಗ ಅಡ್ಯಾಪ್ಟ್ ಆಗ್ತಾರೆ. ಬಟ್ ನಾವು ಏಜ್ ಆಗ್ತಾ ಆದಾಗೆ ನಮ್ಮ ಬಾಡಿ ಸ್ಟಿಫ್ ಆಗ್ತಾ ಹೋಗುತ್ತೆ, ಯಾಕಂದರೆ ಅದೆಲ್ಲ
ರಕ್ತನಾಳಗಳೆಲ್ಲ ಹಾಡಾಗ್ತವೆ, ಏಜ್ ರಿಲೇಟೆಡ್ ಹಾಡಾಗ್ತಾ ಬರ್ತದೆ, ಆ ಎಲೆಕ್ಟ್ರಿಸಿಟೀಸ್ ಇರಲ್ಲ. ಆವಾಗ ನಾವು ವಾರ್ಮ್ ಅಪ್ ಜಾಸ್ತಿ ಮಾಡಬೇಕಾಗುತ್ತೆ. ಸಡನ್ನಾಗಿ ನಾವು ಹೋಗಿ ಎಕ್ಸಸೈಸ್ ಮಾಡಿದರೆ ಈ ಥರ ಆರ್ಟೀರಿಯಲ್ ಡಿಸೆಕ್ಷನ್ ಅಂತ ಹೇಳ್ತೀವಿ, ಸಡನ್ನಾಗಿ ಒಳಮೈ ಹರಿದೋಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ. ಪ್ಲಾಕ್ ರಪ್ಚರ್ ಅಂತ ಹೇಳ್ತೀವಿ, ಏನು ಕೊಲೆಸ್ಟ್ರಾಲ್ ಒಳಗಡೆ ಡೆಪಾಸಿಟ್ ಆಗಿರ್ತವೆ ಅದು ಎಕ್ಸ್ಪ್ಯಾಂಡ್ ಆಗಲ್ಲ, ರಕ್ತನಾಳಗಳು ಎಕ್ಸ್ಪ್ಯಾಂಡ್ ಆಗ್ತವೆ, ಅದು ಎಕ್ಸ್ಪ್ಯಾಂಡ್ ಆಗಲ್ಲ, ಅದು ಒಂಥರ ಹಾರ್ಡ್ ಇರ್ತವೆ, ಅದು ಎಕ್ಸ್ಪ್ಯಾಂಡ್ ಆದಾಗ ಅದು ಕಟ್ಟಾಗಿ ಓಪನ್ ಆಗಿ ಅಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗ್ಬೋದು. ಇವತ್ತಿನ ಜನರಲ್ಲಿ ಒಂದು ಕಾಮನ್ ನಾನು ಕೇಳ್ದಂಗೆ ಸರ್, ಒಂದು ಸ್ವಲ್ಪ ಏನೋ ಎದೆ ಉರಿ ಬಂತು ಅಂದರೆ ಗ್ಯಾಸ್ಟ್ರಿಕ್ ಇರ್ಬೋದು, ಒಂದು ಫ್ರಾಂಟಾಕ್ ಓಮಿ ಟ್ಯಾಬ್ಲೆಟ್ ತೊಗೊಂಡು ಊಟ ಮಾಡಿಬಿಟ್ರೆ ಸರಿ ಆಗುತ್ತೆ ನೆಕ್ಸ್ಟ್ ಡೇ ಅಂತಂದರೆ ಅವ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಇದು ಹಾರ್ಟ್ ಪ್ರಾಬ್ಲಮ್ ಅಂತ. ಬಟ್ ಒಂದು ದಿವಸ ಸಿವಿಯರ್ ಆದಾಗ ಗೊತ್ತಾಗ್ಬಿಡುತ್ತೆ, ಬಟ್ ಅಷ್ಟರಲ್ಲಿ ಕಾಲ ಮಿಂಚ್ ಹೋಗ್ಬಿಟ್ಟಿರುತ್ತೆ. ಸೊ ಯಾವಾಗ ರೈಟ್ ಟೈಮ್ ಸರ್ ನಾವು ರೆಗ್ಯುಲರ್ ಚೆಕಪ್ ಯಾವ ಥರ ಮಾಡಿಸ್ಕೊಬಹುದು? ಎದೆ ನೋವು ಹೊಕ್ಕಳಿಂದ ಮೇಲ್ಭಾಗ, ಈ ದವಡೆಯಿಂದ ಕಿವಿ ಇಲ್ಲಿಂದ ಕೆಳಭಾಗದಲ್ಲಿ ಎಲ್ಲೇ ನಾವು ನೋವು ಬಂದರೂ ಫಸ್ಟ್ ನಾವು ಯಾವುದೇ ಏಜ್ ಗ್ರೂಪ್ ಆಗಿರಲಿ ಫಸ್ಟ್ ನಾವು ಹಾರ್ಟ್ನ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ನೆಗ್ಲೆಕ್ಟ್ ಮಾಡಲೇಬಾರ್ದು. ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ ಗೊತ್ತಾಯ್ತಲ್ಲ. ಸೊ ಯಾಕಂದರೆ ಇದು ಎಸ್ಪೆಷಲಿ ಈಗ ನಿಮ್ಮ ಏಜ್ ಗ್ರೂಪ್ ನಾನು ಹೇಳ್ತಾ ಇರೋದು, ಈಗ ಅರ್ಲಿ ಏಜ್ ಗ್ರೂಪಲ್ಲಿ ಇವರೆಲ್ಲ ಯಂಗ್ಸ್ಟರ್ಸು, ಇವರಿಗೆಲ್ಲ ಗೊತ್ತಿರಲ್ಲ ಹಾರ್ಟ್ ಪ್ರಾಬ್ಲಮ್ ಬರುತ್ತಾ ಇಲ್ಲ ಅಂತ ಗೊತ್ತಿರಲ್ಲ, ಹಾರ್ಟ್ ಅಂತಂದರೆ ಏನು ಅಂತಲೇ ಗೊತ್ತಿರಲ್ಲ ಅಂತ ಏಜ್ ಗ್ರೂಪ್ ಇವ್ರದೆಲ್ಲ. ಹೆಂಗೆ ಅಂದರೆ ನನಗೇನಾಗುತ್ತೆ ಇನ್ನು ನನಗೆ ಹಾಂ ಹೌದು. ಈಗ ನಾವು ನಮ್ಮ ಸೆಂಟ್ರಲ್ಲಿ 18 ವರ್ಷದವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ನೋಡಿದ್ದೀವಿ, ಯಂಗೆಸ್ಟ್. ಅವನೇನು ಮಾಡ್ತಾನೆ, ಒಂದು ಮದುವೆ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ, ಸಡನ್ನಾಗಿ ಅವನಿಗೆ ಎದೆ ನೋವು ಬಂತು. ಪುಣ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ECG ಮಾಡಿದರೆ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಕಂಡು ಬಂದಿದೆ, ಕರ್ಕೊಂಡು ಬಂದು ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. 18 ವರ್ಷದ ಹುಡುಗ. ಸೊ ನಿಮಗೆ ಇದರಲ್ಲೇ ಗೊತ್ತಾಗುತ್ತಲ್ಲ ಯಾವ ಏಜಲ್ಲಿನೋ ಇಟ್ಸ್ ನಾಟ್ ಇದು ಅಂತೇಳಿ. ಸೊ ಅದು ಒಂದು. ಮತ್ತೆ ಯಾವ ರೀತಿ ಎದೆ ನೋವು ಬರುತ್ತೆ ಅದು ಹಾರ್ಟ್ ಇದ್ದು ಟಿಪಿಕಲ್ ಆಗಿರುತ್ತೆ. ಸೊ ಗ್ಯಾಸ್ಟ್ರಿಕ್ ಅಂದರೆ ಅದು ನಿಮಗೆ ಅದನ್ನು ನಾವು ಎಷ್ಟೇ ಹೇಳಿದ್ರು ಅದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಬೆಟರ್ ನೀವು ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ಅದ್ರ ಬಟ್ ಕೇಳುಗರಿಗೆ ಹೇಳೋದಾದರೆ ಟಿಪಿಕಲ್ ಲೆಫ್ಟ್ ಸೈಡಲ್ಲಿ ಎದೆ ನೋವು ಬರುತ್ತೆ, ಅದುಮ್ದಂಗೆ ಆಗುತ್ತೆ, ಒತ್ತದಂಗೆ ಆಗುತ್ತೆ, ಉರಿ ಬರುತ್ತೆ, ಬೆಂಕಿ ಬರುತ್ತೆ, ಮೈಯೆಲ್ಲ ಬೆವರಿಗೆ ಸ್ಟಾರ್ಟ್ ಆಗುತ್ತೆ, ಯಾರೋ ಹಿಡ್ಕೊಂಡಂಗೆ ಆಗುತ್ತೆ, ಕೆಲವು ಸತಿ ಚಾಕು ಆಗ್ದಂಗೆ ಆಗುತ್ತೆ, ಕ್ರೆಸೆಂಡೋ ಅಂತ ಹೇಳ್ತೀವಿ, ಅಂದರೆ ಜಾಸ್ತಿ 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 ಆಗ್ತಾ ಹೋಗುತ್ತೆ, ಮೈಯೆಲ್ಲ ಬೆವರಿಗೆ ಸೆಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಕೈಯೆಲ್ಲ ಎಳ್ತಾ ಬರುತ್ತೆ, ಬೆನ್ನೆಲ್ಲ ಈ ಥರ ಎಲ್ಲ ನೋವು ಬಂದರೆ ಮತ್ತೆ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ. ಈ ಹಾರ್ಟ್ ಅಟ್ಯಾಕ್ ಆದಾಗ ಸ್ವಲ್ಪ ನೀವು ಜಾಸ್ತಿ ಏನಾದರೂ ಓಡಾಡಲಿಕ್ಕೆ ಸರ್ವ್ ಮಾಡಿದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಸಾಕಾಗಲ್ಲ, ಇನ್ನೂ ಸೆಕೆ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೇನೆ ಬಿಟ್ಟರೆ ಕಾರ್ಡಿಯಾಕ್ ಅರೆಸ್ಟ್, ತಲೆ ಸುತ್ತು ಬಂದು ಬೀಳುವಂಥ, ಜ್ಞಾನ ತಪ್ಪಿ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಆ ಥರ ಎಲ್ಲ ನಿಮಗೆ ಆ ಥರ ನೋವು ಬಂದರೆ, ಎಸ್ಪೆಷಲಿ ಅದು ಜಾಸ್ತಿ ಜಾಸ್ತಿ ಆಗ್ತಾ ಇದೆ, ರಿಕರೆಂಟಾಗಿ ಸ್ವಲ್ಪ ವ್ಯಾಯಾಮ ಮಾಡುವಾಗಲೂ ಬರ್ತಾ ಇದೆ, ಅಥವಾ ಮೈ ಸೆಕೆ ಬರ್ತಾ ಇದೆ, ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ, ಕೈಯೆಲ್ಲ ಎಳಿತಾ ಇದೆ, ಬೆನ್ನೆಲ್ಲ ಎಳಿತದೆ, ಅಥವಾ ಉಸಿರಾಡೋಕ್ಕೆ ಏನಾದರೂ ತೊಂದರೆ ಇದೆ, ಈ ಥರ ಎಲ್ಲ ಬಂದರೆ ದಯಮಾಡಿ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಇಟ್ ಮೈಟ್ ಬಿ ಹಾರ್ಟ್. ಅಫ್ಕೋರ್ಸ್ ಸಮ್ ಗ್ಯಾಸ್ಟ್ರೈಟಿಸ್ ಇದ್ದು ಸಿವಿಯರ್ ಪೇಯ್ನ್ ಬಂದರೂ ಮೈ ಬೆವರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಪಿತ್ತಕೋಶದಲ್ಲಿ ಕಲ್ಲು ಈ ಥರ ಪ್ರಾಬ್ಲಮ್ ಇದ್ದರೂ, ಪಿತ್ತಕೋಶ ಇನ್ಫೆಕ್ಷನ್ ಆದರೂ, ಪ್ಯಾನ್ಕ್ರಿಟೈಟಿಸ್ ಅಂತ ಹೇಳ್ತೀವಿ ಅದಿದ್ರೂ ಈ ಥರ ಬರುತ್ತೆ, ಕಿಡ್ನಿ ಸ್ಟೋನ್ ಈ ಥರನೂ ಇದ್ರೂ ಬರುತ್ತೆ, ಅಲ್ಸರ್ ಫಾರ್ಮೇಷನ್ ಇದ್ರೂ ಬರುತ್ತೆ, ಫುಡ್ ಅಪ್ಸೆಟ್ ಆದರೂ ಬರುತ್ತೆ. ಬಟ್ ಅದರಲ್ಲೆಲ್ಲ ಪ್ರಾಣ ಹೋಗೋಂಥ ಸಿಚುವೇಶನ್ ಅಲ್ಲ. ಸೊ ನಿಮೋನಿಯಾ ಆದರೂ ಬರುತ್ತೆ. ಸೊ ಅದನ್ನೆಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಹಾರ್ಟನ್ನ ಫಸ್ಟ್ ಎಕ್ಸ್ಕ್ಲೂಡ್ ಮಾಡಿ ಮತ್ತೆ ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಎಕ್ಸ್ಕ್ಲೂಡ್ ಮಾಡ್ತಾ ಬರ್ಬೇಕು. ಇದೆಲ್ಲ ಇದು ಒಂದು ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋದು ಬಹಳ ಬೆಸ್ಟ್ ಅಂತ ಹೇಳೋದಾದ್ರೆ ಸರ್ ಏನ್ ಚೆಕಪ್ ಮಾಡಿಸ್ಬೇಕಾಗುತ್ತೆ? ಈಗ ಎಸ್ಪೆಷಲಿ ಏನಂತಂದ್ರೆ ನಾನು ಎಲ್ರಿಗೆ ಹೇಳೋದೇನಂತಂದ್ರೆ ಹಾರ್ಟ್ ಅಟ್ಯಾಕ್ ಮತ್ತೆ ಹೃದಯ ಸ್ತಂಭನ ಆಗೋದು, ಕಾರ್ಡಿಯಾಕ್ ಅರೆಸ್ಟ್, ಅದೆರಡು ಬೇರೆ ಗೊತ್ತಾಯ್ತಲ್ಲ. ಹೃದಯ ಸ್ತಂಭನ ಅಂದರೆ ಒಂದು ದೊಡ್ಡ ಮನೆ ಇದ್ದಂಗೆ, ಅದ್ರದ್ದು ಒಂದು ಕೋಣೆ ಹಾರ್ಟ್ ಅಟ್ಯಾಕ್. ಬಟ್ ಹಲವಾರು ಆ ಥರ ಕೋಣೆಗಳಿದ್ದಾವೆ ಆ ಮನೆಯಲ್ಲಿ. ಸೊ ಹಾರ್ಟ್ ಅಟ್ಯಾಕ್ ಒಂದು ಕೋಣೆ, ಕಾರ್ಡಿಯಾಕ್ ಅರಿಥ್ಮಿಯಾಸ್ ಒಂದು ಕೋಣೆ, ಪಲ್ಮನರಿ ಎಂಬೋಲಿಸಮ್ ಒಂದೇ, ಸೆಕೆಂಡ್ರಿ ಕಾರ್ಡಿಯಾಕ್ ಅರೆಸ್ಟ್ ಒಂದು ಕೋಣೆ, ಈ ಥರ. ಸೊ ಕಾರ್ಡಿಯಾಕ್ ಅರೆಸ್ಟಿಗೆ ಹಲವು ಕಾರಣಗಳಿದೆ. ಒಂದು ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್ ನೀವು ಹೇಳ್ದಾಗೆ ಇದು ಯಾರಿಗೂ ಬಿಟ್ಟಿಲ್ಲ. ಅಟ್ಲೀಸ್ಟ್ ಒಂದು 15 ವರ್ಷ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಲೇಡೀಸಿಗೆ ಆದ್ರೂ ತುಂಬ ಕಮ್ಮಿ. ಲೇಡೀಸಲ್ಲಿ ನಾವು ಏನು ನೋಡಿದ್ದೀವಲ್ಲ, ಎಷ್ಟು ಜಂಕ್ ಫುಡ್ ಅವರಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇರುತ್ತೆ, ಅವರಿಗೆ ಯೂಶ್ವಲಿ ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ. ಆದರೂ ನಾವು 100% ಇಲ್ಲ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಸೊ ಜುವೆನೈಲ್ ಡಯಾಬಿಟಿಸ್ ಅಂತ ಇದೆ, ಅದನ್ನು ಈಗ ಲೇಡೀಸಲ್ಲಿ ಕಾಮನ್. ಚಿಕ್ಕ ಏಜಲ್ಲಿ ಶುಗರ್ ಬರ್ತಾ ಇದೆ, ತುಂಬ ಒಬೆಸಿಟಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಇಂಥದ್ರಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಬೇಗನೆ ಬರ್ಬೋದು. ಡಯಾಬಿಟಿಸ್ ಫ್ಯಾಮಿಲಿಯಲ್ಲಿ ಎಸ್ಪೆಷಲಿ
ಗಂಡಸರಲ್ಲಿ 45 ವರ್ಷ ಒಳಗಿನ ಗಂಡಸರು ಯಾರಾದರೂ ಸಡನ್ ಡೆತ್ ಆಗಿದ್ರೆ ಫ್ಯಾಮಿಲಿಯಲ್ಲಿ ಯಾರಾದರೂ ಅಂಥವ್ರು ಮಕ್ಕಳಾದರೂ ಬಂದು ಒಂದ್ಸತಿ ತೋರಿಸ್ಬೇಕಾಗುತ್ತೆ. ಅಂತ ಮಕ್ಕಳನ್ನಾದ್ರೂ ಒಂದ್ಸತಿ ಕರ್ಕೊಂಡು ಬಂದು ತೋರಿಸ್ಬೇಕಾಗುತ್ತೆ. ಲೆಸ್ ದೆನ್ 55 ಇಯರ್ಸ್ ಲೇಡೀಸ್ ಯಾರಾದರೂ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಅಣ್ಣ ತಮ್ಮ ತಂದೆ ತಾಯಿ ಈ ಥರ ಸಂಬಂಧಿ ಹತ್ತಿರದಲ್ಲಿ ಯಾರಾದರೂ ಒಡ ಹುಟ್ಟಿದವರು ಯಾರಾದರೂ ಈ ಥರ ಆಗಿದ್ರೆ ಯಾರೋ ಜ್ಞಾನ ತಪ್ಪಿ ಬಿದ್ದು ಹೋಗಿದ್ರು ಅಂತೇಳಿ ನ್ಯೂಸ್ ಸಿಗುತ್ತೆ ನಮಗೆ. ಸೊ ಅಂಥವ್ರು ಏನಾದರೂ ಈ ಫ್ಯಾಮಿಲಿಯಲ್ಲಿದ್ದರೆ, ನಮಗೆ ಒಬ್ಬರು ಹಾಸನಲ್ಲಿ ರೀಸೆಂಟಾಗಿ ಒಬ್ಬರು ಡಾಕ್ಟ್ರು ಈ ಥರ ಅವ್ರ ಫ್ಯಾಮಿಲಿಯಲ್ಲಿ ಟಿಪಿಕಲ್ 50 ವರ್ಷ ಮೇಲ್ಪಟ್ಟವ್ರು ಯಾರೂ ಇಲ್ಲ. ಸೊ ಈ ಥರ ಇದೆ ಕೆಲವು ಫ್ಯಾಮಿಲಿಯಲ್ಲಿ ಮಲಗಿದಲ್ಲೇ ತೀರಿ ಹೋಗುವಂಥ ಕಾಯಿಲೆಗಳಿದ್ದಾವೆ. ಸೊ ಅಂಥವ್ರು ಬಂದು ಅವ್ರನ್ನ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತು ಹಾರ್ಟ್ ಅಟ್ಯಾಕ್ ಒಂದು ತಪಾಸಣೆ, ಎಕೋ, ECG, ಟ್ರೆಡ್ಮಿಲ್ ಇದನ್ನೆಲ್ಲ ನಾವು ಮಾಡಿ ನೋಡಿ, ಕೊಲೆಸ್ಟ್ರಾಲ್ ಅದೆಲ್ಲ ಚೆಕ್ ಮಾಡಿ ನೋಡೋದು. ಮತ್ತು ಕಾರ್ಡಿಯಾಕ್ ಅರಿಥ್ಮಿಯಾಸ್ ಅಂತ ಇದೆ, ಅಂದರೆ ಹಾರ್ಟ್ ಸ್ತಬ್ಧ ಆಗುವಂಥ ಕೆಲವು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಫ್ ದ ಹಾರ್ಟ್ ಗೊತ್ತಾಯ್ತಲ್ಲ, ಅದು ECGಯಲ್ಲಿ ಗೊತ್ತಾಗುತ್ತೆ. ಅಂಥವ್ರು ನಾರ್ಮಲ್ ಆಗಿ ನಮ್ಮ ಜೊತೆನೆ ಓಡಾಡ್ಕೊಂಡಿರ್ತಾರೆ, ನಮ್ಮ ಜೊತೆನೆ ಆಟ ಆಡ್ತಾ ಇರ್ತಾರೆ, ಕ್ರಿಕೆಟ್ ಆಡ್ತಾ ಇರ್ತಾರೆ, ಸಡನ್ ಆಗಿ ಕೊಲಾಪ್ಸ್ ಆಗ್ತಾರೆ ಗೊತ್ತಾಯ್ತಲ್ಲ. ಸೊ ಇಂಥವರಿಗೆ ಅರಿಥ್ಮಿಯಾಸ್ ಅಂತ, ಅರಿಥ್ಮಿಕ್ ಡೆತ್ ಅಂತ ಹೇಳ್ತೀವಿ. ಈ ಥರ ಅರಿಥ್ಮಿಯಾಸ್ ಅದರಲ್ಲಿ ಶಾರ್ಟ್ QT ಸಿಂಡ್ರೋಮ್, ಲಾಂಗ್ QT ಸಿಂಡ್ರೋಮ್ ಅಂತ ಇದೆ. ಅಂದರೆ ನಮ್ಮ ಹಾರ್ಟ್ ಹೇಗೆ ರಿಲ್ಯಾಕ್ಸ್ ಆಗುತ್ತೆ, ಕಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಆ ರಿಲ್ಯಾಕ್ಸ್ ಆಗುವ ಟೈಮಲ್ಲಿ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ಆಗಿ ಹಾರ್ಟ್ ಸ್ತಬ್ಧ ಆಗುತ್ತೆ. ಅದೆಲ್ಲ ECGಯಲ್ಲಿ ಕಂಡುಹಿಡಿಬಾರ್ದು. ಮತ್ತು ಕೆಲವು ಸತಿ ಎಕ್ಸಸೈಸ್ ಮಾಡುವ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಕೆಲವು ಕಾಯಿಲೆಗಳಿದ್ದಾವೆ. ಒಂದು ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡುವಾಗ ಸಡನ್ ಆಗಿ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ಸೊ ಅಂಥ ಕೆಲವು ಡಿಸೀಸಸ್ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಪ್ರೆಸೆಂಟ್ ಆಗ್ಬಹುದು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಮೊದಲೇ ನಾವು ಈ ತರ ಟೆಸ್ಟ್ ಮಾಡಿದ್ರೆ, ಜನರಲ್ ಚೆಕಪ್ ಮಾಡಿಸ್ಕೊಂಡ್ರೆ ಸಾಕು. ಹೌದು ಹೌದು. ಈಗ ಜನರಿಗೆ ಏನಾಗುತ್ತೆ ಸರ್, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬಿಟ್ರೆ ಚಿಕ್ಕದನ್ನ ಡಾಕ್ಟರ್ ದೊಡ್ಡದಾಗಿ ಹೇಳ್ಬಿಟ್ರೆ ಏನ್ರಪ್ಪ ದುಡ್ಡು ಕಿತ್ಕೊಂಡ್ಬಿಟ್ರೆ ಹೆಂಗೆ, ಇದು ಸಾಮಾನ್ಯ. ಇವತ್ತು ಜನರಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಅದೊಂದು ಸಾಮಾನ್ಯವಾಗಿ ದುಡ್ಡು ಕಿತ್ಕೊಂಡ್ಬಿಡ್ತಾರೆ. ಅದು ಒಂದು ಸೊ ಏನ್ ಕಾಸ್ಟ್ ಆಗ್ಬೋದು ಸರ್ ಒಂದು ECG ಮಾಡಿಸ್ಲಿಕ್ಕೆ? ಈಗ ಒಂದು ಏನಂತ ಹೇಳಿದ್ರೆ, ಈಗ ನಮ್ಮ ಬೇರೆ ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ ಆಗಲಿ ನಾವು ಆ ಥರ ಒಂದು ನೆಗೆಟಿವ್ ಆಗಿ ಆಟಿಟ್ಯೂಡ್ ಇಟ್ಕೊಳ್ಬಾರ್ದು. ಸೊ ಎವ್ರಿ ಹಾಸ್ಪಿಟಲ್ ಹ್ಯಾಸ್ ಟು ರನ್ ಗೊತ್ತಾಯ್ತಲ್ಲ, ಅದಕ್ಕೆ ಅವ್ರು ಸ್ವಲ್ಪ ಚಾರ್ಜ್ ಮಾಡಿಯೇ ಮಾಡ್ತಾರೆ. ಬಟ್ ನಮ್ಮ ಮೇಯ್ನ್ ಏಮ್ ಅಂತ ಹೇಳಿದರೆ ಜನರಿಗೆ ಒಳ್ಳೇದಾಗಬೇಕು, ಅದು ನಮ್ಮ ದೃಷ್ಟಿಕೋನ. ಯಾವುದೇ ಹಾಸ್ಪಿಟಲ್ ಯಾರೇ ಡಾಕ್ಟರ್ ಆಗಲಿ, ನಮ್ಮ ಹಾಸ್ಪಿಟ್ಲಲ್ಲಿ ಅಂತ ಎಲ್ಲ ಹಾಸ್ಪಿಟಲ್ ಎಲ್ಲ ಡಾಕ್ಟರ್, ನಮ್ಮ ಹಾಸನದಲ್ಲಿ ತುಂಬ ಒಳ್ಳೆ ಡಾಕ್ಟರ್ಗಳಿದ್ದಾರೆ. ಅದನ್ನೊಂದು ಮೈಂಡ್ ಸೆಟ್ ತೆಗಿಬೇಕು ನಾನು ಹೇಳೋದಿದ್ರೆ. ಸೊ ಯು ಶುಡ್ ಹ್ಯಾವ್ ಟ್ರಸ್ಟ್ ಇನ್ ಯುವರ್ ಡಾಕ್ಟರ್. Suppose if a doctor says something bad, it should be taken as positively. So nobody will say ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನೀವು ಬನ್ನಿ, ನೀವು ಅಡ್ಮಿಟ್ ಆಗಿ ಈ ಥರ ಅಲ್ಲ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಚೆಕ್ ಮಾಡಿಸ್ಕೊಳ್ಳಿ ಅಂತ. ಐ ಥಿಂಕ್ ಅದರಲ್ಲಿ ಏನು ತಪ್ಪೇನಿಲ್ಲ. ಡಾಕ್ಟರ್ಗಳು ಯಾವಾಗಲೂ ಅವರ ಪೇಷಂಟ್ಗಳಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ಸರಿಪಡಿಸ್ಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಜಾಸ್ತಿಯಾಗಿ ಕೆಲವು ಡಾಕ್ಟರ್ ಹೇಳ್ಬೋದು, ಸ್ವಲ್ಪ ಕಮ್ಮಿ. ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಒಂದು ಟೆಸ್ಟ್ ಮಾಡಿಸ್ಕೊಳ್ಬೇಕು. ಒಂದು ಸ್ವಲ್ಪ ಮಟ್ಟಿಗೆ ಚಾರ್ಜಸ್ ಆಗುತ್ತೆ, ಮತ್ತು ಇವೆಲ್ಲ ಹೆಚ್ಚು ಕಾಸ್ಟ್ಲಿ ಏನಿಲ್ಲ. ಒಂದು ECGಗೆ ಎಷ್ಟು ₹150 ಆಗ್ಬೋದು. ಬೇಕಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅದನ್ನು ಚೆಕ್ ಮಾಡಿಸ್ಕೊಳ್ಬೋದು. ಒಂದು ಎಕೋಗೆ ಒಂದು ₹1200, ₹1300 ಆಗುತ್ತೆ. ಐ ಥಿಂಕ್ ನಾವೆಲ್ಲ ಕೆಲವು ಸತಿ ಫ್ರೀಯಾಗೇ ಮಾಡ್ತೀವಿ. ನಮ್ಮ ಎಕೋ ಎಲ್ಲ ಫಾಲೋಅಪಿಗೆ ಬಂದರೆ ನಾವು ಚಾರ್ಜೇ ಮಾಡಲ್ಲ. ಸೊ ಇವೆಲ್ಲ ಮತ್ತು ಪರಿಚಯದವರೆಲ್ಲ ಇದ್ದರೆ, ನಾವು ಈಗ ಯಾರು ಪರಿಚಯದವ್ರು ಬಂದರೆ ನಾವು ಕೆಲವು ಸತಿ ಏನು ಚಾರ್ಜೇ ಮಾಡಲ್ಲ, ಬಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಗೊತ್ತಾಯ್ತಲ್ಲ. ಈಗ ಮಕ್ಕಳು ಕಮ್ಮಿ. ಈಗ ಒಂದು ಫ್ಯಾಮಿಲಿಗೆ ಒಬ್ರು ಇಬ್ರು ಮಕ್ಕಳು ಬ್ರೆಡ್ ಬಹುತೇಕ ಸಿಂಗಲ್ ಚಿಲ್ಡ್ರನ್. ಈಗ ಅವ್ರ ಫ್ಯಾಮಿಲಿಗೆ ಏನಾಗಬೇಕು? ಸೊ ಅಟ್ಲೀಸ್ಟ್ ನಾವು ಅವ್ರನ್ನ ಒಂದು ತಪಾಸಣೆಗೆ ಅಳವಡಿಸಿದ್ರೆ, ನಾವು ಅವರಲ್ಲಿ ಏನಿದೆ ಅಂತ ಮೊದಲೇ ಕಂಡುಹಿಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಈ ಥರ ಆಗೋದನ್ನ ನಾವು ತಪ್ಪಿಸ್ಬೋದು. ಕೆಲವು ಸರ್ತಿ ಕ್ಲೂ ಕೊಡುತ್ತೆ ನಮಗೆ ಈ ಥರ ಟೆಸ್ಟ್ಗಳು. ಈಗ ಫಾರ್ ಎಕ್ಸಾಂಪಲ್ ಹುಟ್ಟಿದ ಮಕ್ಕಳನ್ನ ನಾವು ಜನರಲ್ ಆಗಿ ಒಂದು ಹಾರ್ಟ್ ತಪಾಸಣೆ ಯಾಕೆ ಮಾಡಬಾರ್ದು? ಮಾಡ್ಬೋದು. ಇಟ್ ಇಸ್ ಆಫ್ಟರ್ ಆಲ್ ₹1000 ಟೆಸ್ಟ್. ಒಂದು ಹುಟ್ಟಿದಾಗ ಆ ಮಗುನ ಹಾರ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಬಂದುಬಿಟ್ಟು ಒಂದು ECG ಮಾಡೋದಾಗಲಿ, ಒಂದು ಎಕೋ ಮಾಡೋದು, ಎಷ್ಟೊಂದು ಐಡೆಂಟಿಫಿಕೇಶನ್ ಆಗುತ್ತೆ ನಮಗೆ. ನಾವು ನೋಡಿದ್ದೀವಿ. ಕೆಲವು ಕಂಡೀಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕಂಜನೈಟಲ್ ಕರೆಕ್ಟೆಡ್ ಟ್ರಾನ್ಸ್ಮಿಷನ್ ಅಂತ ಒಂದು ಕಂಡೀಷನ್ ಇದೆ. ಅದ್ರಲ್ಲಿ ಏನಾಗುತ್ತೆ ಅಂದರೆ ಹಾರ್ಟು ಅದಲು ಬದಲಾಗೋದು. ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್, ಈ ಥರ ಆಗುತ್ತೆ. ಇಂಥ ಮಕ್ಕಳು ನಾರ್ಮಲ್ ಆಗಿ ನಮ್ಮೊಟ್ಟಿಗೆ ಓಡಾಡ್ಕೊಂಡಿರ್ತಾರೆ. ನನಗೆ ಒಬ್ಬ ಪೇಷಂಟ್ ಬಂದಿದ್ರು, ಅವರು ಫುಟ್ಬಾಲ್ ಪ್ಲೇಯರ್. ಈಸ್ ಎ ವೆರಿ ಪ್ಯಾಷನೇಟ್ ಫುಟ್ಬಾಲ್ ಪ್ಲೇಯರ್, ಈಸ್ ಎ ವೆರಿ ಗುಡ್ ಫುಟ್ಬಾಲ್ ಪ್ಲೇಯರ್.
ಅವರು ಒಂದ್ಸತಿ ಸುಮ್ಮನೆ ಒಂದು ಮೆಡಿಕಲ್ ಚೆಕಪ್ಪಿಗೆ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಅಂತ ಮಾಡ್ಬೇಕಾದ್ರೆ ಅವರು ಇ ಸಿ ಜಿಯಲ್ಲಿ ವ್ಯತ್ಯಾಸ ಇದೆ, ಹಾರ್ಟಿಂದ ಸ್ಕ್ಯಾನಿಂಗ್ ಮಾಡಿಸಿ ಡಾಕ್ಟ್ರ್ ಅಂತೆ. ಹಾರ್ಟಿಂದ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅವ್ರದ್ದು ಹಾರ್ಟು ಅದ್ಲು ಬದಲು. ಅಂಥ ಪೇಷಂಟಿಗೆ ಕಡೆಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಆ ಪೇಷಂಟಿಗೆ ಆಲ್ರೆಡಿ 36 ವರ್ಷ ಆಗಿದೆ. ಈಗ ಅವ್ರು ನನ್ನ ಹತ್ರ ಬಂದ್ಬಿಟ್ಟು, ಡಾಕ್ಟ್ರೇ ಈ ಥರ ಆಗಿದೆ, ನನಗೇನು ಅದ್ರ ಬಗ್ಗೆ ತೊಂದರೆನೇ ಇಲ್ಲ, ನನಗೇನು ಸಿಂಪ್ಟಮ್ಸೇ ಇಲ್ಲ ಅಂತೇಳಿ. ಈಗ ನೋಡಿದರೆ ಅವನಿಗೆ CCTG ಇದೆ, ಕರೆಕ್ಟ್ ಟ್ರಾನ್ಸ್ಮಿಷನ್ ಆರ್ಟರ್ ಇದೆ. ಸೊ ಇಂಥವ್ರು ಫುಟ್ಬಾಲ್ ಆಡಬಾರ್ದು, ಆಡುವಾಗ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವ್ನು ಫುಟ್ಬಾಲ್ ಆಡ್ತಾನೆ ಬಂದಿದ್ದಾನೆ. ಇದನ್ನ ನಾವು ಮೊದಲೇ ಐಡೆಂಟಿಫೈ ಮಾಡಿದ್ದಿದ್ರೆ, ಈಗ ಏನಾದರೂ ಫುಟ್ಬಾಲ್ ಆಡ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದಿದ್ರೆ ಆ ಪೇಷಂಟಿಗೆ ಏನಾಗ್ತಾ ಇತ್ತು. ಈಗ ಅಟ್ಲೀಸ್ಟ್ ವಿ ನೋ. ಈಗ ಆದರೆ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಐಡೆಂಟಿಫೈ ಮಾಡಿದೆ. ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಒಂದು ಕಂಡೀಷನ್ ಇದೆ. ಸೊ ಅದು ವಂಶದಲ್ಲಿ ಬರೋದು. ಅದು ಯೂಶಲಿ ಒಂದು 20 ವರ್ಷದವರೆಗೆ ಯಾರಿಗೂ ಗೊತ್ತೇ ಆಗಲ್ಲ ಆ ಕಂಡೀಷನ್, ಯಾಕಂದ್ರೆ ಯಾರು ECG ಮಾಡಿರಲ್ಲ 20 ವರ್ಷದವರೆಗೆ. ಸೊ ಅಂಥ ಪೇಷಂಟ್ಸ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರೋಗಂಥ ಚಾನ್ಸಸ್ ಇರುತ್ತೆ. ಅವ್ರು ನೋಡುವಾಗ ಎಲ್ಲರೂ ಚೆನ್ನಾಗಿರ್ತಾರೆ, ECG ಕೆಲವು ಸತಿ ನಾರ್ಮಲ್ ಇರುತ್ತೆ ಅವರಿಗೆ. ಬಟ್ ಹಾರ್ಟ್ನ ಸ್ಕ್ಯಾನಿಂಗ್ ಮಾಡಿ ನೋಡಿದರೆ ಹಾರ್ಟ್ ತುಂಬ ದಪ್ಪ ಉಂಡೆ ಬಾಲ್ ಥರ ಇರುತ್ತೆ ಅವರಿಗೆ. ಅಂಥವರಿಗೆ ಎಕ್ಸಸೈಸ್ ಮಾಡುವಾಗ ಕಾರ್ಡಿಯಾಕ್ ಎರಿಥ್ಮಿ ಅಂತ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿ, ಯಾಕಂದರೆ ತುಂಬ ದಪ್ಪ ಇರ್ತದೆ, ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಬೇಕಾಗುತ್ತೆ. ನಾರ್ಮಲ್ ಬ್ಲಡ್ ಸರ್ಕ್ಯುಲೇಷನ್ ಸಾಕಾಗಲ್ಲ. ಎಕ್ಸಸೈಸ್ ಮಾಡುವಾಗ ಸ್ವಲ್ಪ ಎದೆ ಕುತ್ತದಂಗೆ ಆಗ್ಬೋದು, ನೆಗ್ಲೆಕ್ಟ್ ಮಾಡ್ತಾರೆ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬರ್ಬೋದು. ಕೆಲವು ಸತಿ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಕೆಲವು ಕಂಡೀಷನ್ ಇದೆ. ಹಾರ್ಟು ಸಡನ್ ಆಗಿ ವಿದೌಟ್ ಎನಿ ರೀಸನ್ ಫುಲ್ ವೀಕ್ ಆಗಿ ಹೋಗಿರುತ್ತೆ ಅವರಿಗೆ. ಸೊ ಅಂಥವ್ರು ಓಡಾಡ್ಕೊಂಡೇ ಇರ್ತಾರೆ, ಸ್ವಲ್ಪ ಮೆಟ್ಲತ್ತವಾಗೆಲ್ಲ ಆಯಾಸ ಆಗ್ತಾ ಇರ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬರ್ಬೋದು. ಅಂಡ್ ಇದು ಯಾವುದು ದಿಢೀರ್ ಅಂತ ಆಗಲ್ಲ, ಏನೋ ಒಂದು ಕ್ಲೂ ಕೊಡ್ತಾ ಇರ್ತದೆ. ಕ್ಲೂ ಅದನ್ನ ನಾವು ರೆಕಗ್ನೈಸ್ ಮಾಡಬೇಕು. ಈ ತರ ಎದೆ ನೋವಾಗ್ಲಿ ಅಥವಾ ಎದೆ ಹೊಡ್ಕೊಳ್ಳೋದಾಗ್ಲಿ, ಜೋರು ಎದೆ ಹೊಡ್ಕೊಳ್ಳೋದಾಗ್ಲಿ ಅಥವಾ ಸ್ಲೋ ಆಗಿ ಹೊಡ್ಕೊಳ್ಳೋದಾಗ್ಲಿ ಅಥವಾ ಜೋರು ಫೋರ್ಸ್ ಇಂದ ಹೊಡ್ಕೊಳ್ಳೋದಾಗ್ಲಿ, ಕಣ್ ಕತ್ಲೆ ಬರೋದಾಗ್ಲಿ, ಜ್ಞಾನ ತಪ್ಪಿ ಬಿದ್ದು ರಿಕವರಿ ಆಗೋದಾಗ್ಲಿ, ಅಥವಾ ತಲೆ ಸುತ್ತ ಬಂದಾಗಿ, ಈಗ ಸ್ಕೂಲಿಗೆ ಹೋಗಿದ್ದ ನನ್ನ ಮಗ, ಸ್ಕೂಲಿಗೆ ಹೋಗಿದ್ದ, ಆಟ ಆಡಿದ್ರೆ ಸಡನ್ ಆಗಿ ಬಿದ್ದಿದ್ದ ಡಾಕ್ಟ್ರೆ, ಆಮೇಲೆ ಮುಖಕ್ಕೆಲ್ಲ ನೀರು ಹಾಕಿದ್ರು, ಚೆನ್ನಾಗಿ ಎದ್ದಿದ್ದು ಬಂದ ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ ಡಾಕ್ಟ್ರೆ, ಅವ್ನಿಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ದಟ್ ಇಟ್ ಸೆಲ್ಫ್ ಇಸ್ ಎ ಕ್ಲೂ ದಟ್ ಸಚ್ ಎ ಬ್ಯಾಡ್ ಥಿಂಗ್ ಕ್ಯಾನ್ ಗೋ ಹ್ಯಾಪನ್ ಟು ಅಸ್. ಗೊತ್ತಾಯ್ತಲ್ಲ? ಸೊ ಅದು ಆ ಥರ ಆಗೋದಾಗ್ಲಿ. ವ್ಯಾಲ್ ಪ್ರಾಬ್ಲಮ್ಸ್, ಹಾರ್ಟ್ನ ಒಳಗಡೆ ವ್ಯಾಲ್ವ್ ಅಂತ ಇರುತ್ತೆ, ಅಯೋರ್ಟಿಕ್ ವ್ಯಾಲ್ವ್ ಅಂತ ಇದೆ. ಅಂದರೆ ಹಾರ್ಟ್ ಪಂಪ್ ಮಾಡುವಾಗ ಡೋರ್ಗಳಿರ್ತವೆ, ಅದು ಓಪನ್ ಆಗಿ ಬ್ಲಡ್ ಹೊರಗಡೆ ಬರ್ತವೆ. ಕೆಲವು ಸರ್ತಿ ಕಂಜನೈಟಲ್ ವ್ಯಾಲ್ಯುಲರ್ ಸ್ಟಿನೋಸಿಸ್ ಅಂತ ಇರ್ತದೆ ಅವರಿಗೆ, ಅಂದರೆ ಬೈ ಬರ್ತೆ ವ್ಯಾಲ್ವ್ಗಳು ಚಿಕ್ಕದಾಗಿರ್ತವೆ, ಅದು ಸರಿಯಾಗಿ ಓಪನ್ ಆಗಲ್ಲ. ಅಂಥವರು ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬರುವಂಥ ಸಾಧ್ಯತೆ ಇರ್ತದೆ. ಕೆಲವು ಸರ್ತಿ ಡೆವಲಪ್ಮೆಂಟಲ್ ಅಬ್ನಾರ್ಮಾಲಿಟಿ ಅಂತ ಹೇಳ್ತದೆ, ಅಂದರೆ ಹಾರ್ಟು ಬೈ ಬರ್ತೆ ಒಂದು ಪಾರ್ಟ್ ಆಫ್ ದ ಹಾರ್ಟ್ ಡೆವಲಪೇ ಆಗಿರಲ್ಲ. ಗೊತ್ತಾಯ್ತಲ್ಲ? ಎಪ್ಸ್ಟೀನ್ಸ್ ಅನಾಮಲಿ ಅಂತ ಒಂದು ಕಂಡೀಷನ್ ಇದೆ, ರೈಟ್ ಸೈಡ್ ಆಫ್ ದ ಹಾರ್ಟ್ ಡೆವಲಪೇ ಆಗಿರಲ್ಲ. ಗೊತ್ತಾಯ್ತಲ್ಲ? ಅಂಥವ್ರು ನಾರ್ಮಲ್ ಆಗಿ ನಮ್ಮ ಜೊತೆ ಓಡಾಡ್ತಾ ಇರ್ತಾರೆ, ಸಡನ್ ಆಗಿ ಜ್ಞಾನ ತಪ್ಪಿ ಬೀಳೋದು, ಕಾರ್ಡಿಯಾಕ್ ಅರೆಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಹೋಲ್ಗಳು ಹಾರ್ಟಲ್ಲಿ, ಇಟ್ಸ್ ಆಲ್ಸೋ ವೆರಿ 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 ಕಾಮನ್. ಸೊ ಅಂಥವರು ಅಷ್ಟೇ ತುಂಬ ನಾರ್ಮಲ್ ಆಗಿ ಓಡಾಡ್ತಾ ಇರ್ತಾರೆ. ಕೆಲವು ಹೋಳುಗಳು ಅಪ್ ಟು 50 yearsವರೆಗೆ ಏನು ತೊಂದರೆ ಕೊಡಲ್ಲ. ಕೆಲವು ಹೋಳುಗಳು ಚಿಕ್ಕ ವಯಸ್ಸಲ್ಲೇ ಕ್ಲೋಸ್ ಮಾಡಬೇಕಾಗುತ್ತೆ. ಯಾರಿಗೆ ಗೊತ್ತಿ ಮಗುವಿಗೆ ಹೋಲಿದೆ, ನಾರ್ಮಲ್ ಆಗಿ ಎಲ್ಲರ ಜೊತೆ ಓಡಾಡ್ಕೊಂಡಿರ್ತಾರೆ. ಆ ಹೋಲ್ಗಳು ಬಿಟ್ಟರೆ ಐಸನ್ ಮೆಂಗರೈಸೇಷನ್ ಅಂತ ಆಗುತ್ತೆ. ಅಂದರೆ ಬಲಭಾಗದ ಹಾರ್ಟಿನ ರಕ್ತ ಏನಿದೆ ಅದು ಬಲಭಾಗದಲ್ಲೇ ಇರಬೇಕು, ಎಡಭಾಗದ ಹಾರ್ಟಿದ ರಕ್ತ ಏನಿರ್ಬೇಕು ಅದು ಎಡಭಾಗದಲ್ಲೇ ಇರಬೇಕು. ಮಧ್ಯದಲ್ಲಿ ಹೋಲಾದರೆ ಬಲಭಾಗದ ಹಾರ್ಟಿಂದ ಎಡಭಾಗದ ಕನೆಕ್ಷನ್ ಆಯಿತು. ಸೊ ಬ್ಲಡ್ ಎಡಭಾಗದ ಹಾರ್ಟಿಂದ ಬಲಭಾಗದ ಹಾರ್ಟಿಗೆ ಬರುತ್ತೆ ಬ್ಲಡ್. ಯಾಕಂದರೆ ಬಲಭಾಗದ ಹಾರ್ಟಲ್ಲಿ ಪ್ರೆಷರ್ ಕಮ್ಮಿ, ಎಡಭಾಗದ ಹಾರ್ಟಲ್ಲಿ ಪ್ರೆಷರ್ ಜಾಸ್ತಿ. ಈ ಪಾರ್ಟಿಷನ್ ಇಲ್ಲ ಅಂತಾದಾಗ ಜಾಸ್ತಿ ಪ್ರೆಷರಿಂದ ಕಮ್ಮಿ ಪ್ರೆಷರಿಗೆ ಬರುತ್ತೆ. ಇದು ಕ್ರಮೇಣ 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 ಐಸನ್ ಮೆಂಗರೈಸೇಷನ್ ಅಂತ ಆಗುತ್ತೆ. ಅಂದರೆ ಪ್ರೆಷರ್ ರೈಟ್ ಸೈಡ್ ಆಫ್ ದ ಹಾರ್ಟಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗಿ ಬ್ಲಡ್ಡು ರೈಟಿಂದ ಲೆಫ್ಟಿಗೆ ಹೋಗುತ್ತೆ. ಆವಾಗ ಬಾಡಿ ಎಲ್ಲ ನೀಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಕ್ಸಸೈಸ್ ಮಾಡ್ಲಿಕ್ಕೆ ಹೋದಾಗ ರಕ್ತನಾಳಗಳೆಲ್ಲ ಅಗಲ ಆಗಿ ಈ ಥರ ಏನಿದೆ ಬ್ಲೂ ಕಲರ್ ರೆಡ್ಯೂಸ್ ಆಪ್ಷನ್ ರೈಟ್ ಸೈಡಿಗೆ ಹೋಗುತ್ತೆ. ಇಡೀ ಬಾಡಿ BP ಲೋ ಆಗಿ ಜ್ಞಾನ ತಪ್ಪಿ ಕೊಲಾಪ್ಸ್ ಆಗ್ತಾರೆ. ಐಸನ್ ಮೆಂಗರ್ ಸಿಂಡ್ರೋಮ್ ಅಂತ. ಇದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಒಂದು ಕಂಡೀಷನ್ ಇದೆ. ಅಂದರೆ ಎರಡು ವೆಂಟ್ರಿಕ್ಯುಲರ್ ಮಧ್ಯದಲ್ಲಿ ದೊಡ್ಡ ಹೋಲ್ ಇದ್ದರೆ ಅದನ್ನು ನಾವು ವಿದಿನ್ 1 year ಕ್ಲೋಸ್ ಮಾಡಬೇಕು ಮಗುವಿಗೆ. ಅದನ್ನ ಹಂಗೇನೆ ಬಿಟ್ರೆ ನಾರ್ಮಲ್ ಆಗೇ ಇರುತ್ತೆ, ಮಗು ಓಡಾಡ್ಕೊಂಡೆಲ್ಲ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೂ ಕೂಡ ಟೆಸ್ಟ್ ಮಾಡಿಸ್ಬೇಕು. ಹೌದು ಹೌದು ಹೌದು. ಯಾಕಂದ್ರೆ ಈ ತರ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್,
ಮತ್ತು ಇನ್ನು ಎ ವಿ ಕೆನಾಲ್ ಡಿಫೆಕ್ಟ್ ಅಂತ ಬರ್ತದೆ, ಎ ವಿ ಕೆನಾಲ್ ಡಿಫೆಕ್ಟ್. ಇಂಥ ಕಂಡೀಷನಲ್ಲಿ ಮಲ್ಟಿಪಲ್ ಲೆವೆಲ್ಸಲ್ಲಿ ಹೋಲ್ ಇರ್ತದೆ. ಪೇಟೆಂಟ್ ಡಕ್ಟಸ್ ಆರ್ಟರಿಯೋಸಿಸ್ ಅಂತ ಹೇಳಿದರೆ ಹಾರ್ಟಿನ ಹೊರಭಾಗದಲ್ಲಿರೋ ರಕ್ತನಾಳಿಗೆಯಲ್ಲಿ ಕಮ್ಯುನಿಕೇಷನ್ ಇರ್ತದೆ. ಅಂತ ಇದ್ರೂ ಈ ಥರ ಸಡನ್ ಕಾರ್ಡಿಯಾಕ್ ಡೆತ್ ಆಗೋಂಥ ಚಾನ್ಸಸ್ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಇದನ್ನೆಲ್ಲ ನಾವು ಸುಮ್ಮನೆ ಒಂದು ಮುಖ ನೋಡಿ ನಾವು ಹೇಳೋಂಥ ಇವಲ್ಲ, ನಾವು ಕರ್ಕೊಂಡು ಬಂದು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಇದು ಒಂದು ವರ್ಗ ಈ ಥರ ಸರ್. ಇನ್ನೊಂದು ವರ್ಗ ಇದೆ, ಗೂಗಲ್ ಡಾಕ್ಟರ್ನ ಜಾಸ್ತಿ ನಂಬೋ ವರ್ಗ ಒಂದು ಈಗ ಜಾಸ್ತಿ ಸೃಷ್ಟಿ ಆಗ್ತಾ ಇದೆ. ಅದರಲ್ಲಿ ಅವ್ರು ವ್ಯೂಸಿಗೋಸ್ಕರ ಏನೋ ಹಾಕ್ಬಿಟ್ಟಿರ್ತಾರೆ ಹೆಡ್ಲೈನ್ಸ್, ನಿಮಗೆ ಇದು ನೋಯ್ತಾ ಇದೆಯಾ, ಹಾಗಿದ್ರೆ ಇದು ಹಾರ್ಟ್ ಸಮಸ್ಯೆ. ಸೊ ಅದನ್ನು ನೋಡಿ ಅನಗತ್ಯವಾಗಿ ಹೆದರ್ಕೊಳ್ಳೋರ ಸಂಖ್ಯೆನೂ ಒಂದಿಷ್ಟು ಜಾಸ್ತಿ ಇದೆ ಅಂತ. ಅದರಲ್ಲಿ ಎರಡು ವಿಷಯ ಇದೆ. ಒಂದು, ಈ ಥರ ಗೂಗಲ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದನ್ನು ನೋಡಿ ನಾವು ಎಚ್ಚರಿಕೆ ಆಗಬೇಕು, ಎಚ್ಚರಿಕೆ ಆಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕು. ಅದನ್ನು ಫಾಲೋ ಮಾಡಬಾರ್ದು. ಯಾಕೆಂದರೆ ನಮಗೆ ಏನು ತಿಳುವಳಿಕೆ ಇದೆ, ಈಗ ಫಾರ್ ಎಕ್ಸಾಂಪಲ್ ನೀವು ಪತ್ರಕರ್ತರು, ನೀವು ಮಾಧ್ಯಮದವರು, ನಿಮಗೆ ಜನರ ಸಂಪರ್ಕ ಜಾಸ್ತಿ ಇದೆ, ನಿಮ್ದೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ. ಈಗ ಡಾಕ್ಟರ್ಗಳಂತ ಹೇಳಿದರೆ, ಈಗ ಡಾಕ್ಟರ್ಗಳು ನಾನು ನೀವಾಗ್ಲಿಕ್ಕಲ್ಲ, ನಾವು ಆಗ್ಲಿಕ್ಕಾಗಲ್ಲ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಇಂಪಾಸಿಬಲ್. ಆಗ್ಬೋದು, ಏನೋ ಅಷ್ಟೊಂದು ಮಲ್ಟಿ ಟ್ಯಾಲೆಂಟೆಡ್ ಇದ್ದರೆ ಆಗ್ಬೋದು. ಸೊ ಈಗ ನಮಗೆ ಅದರ ಬಗ್ಗೆ ಆ ಒಂದು ಫುಲ್ ಮಾಹಿತಿ ಇರೋದಿಲ್ಲ. ಯಾವುದೋ ಒಂದು ಪಾಯಿಂಟನ್ನು ನಾವು ತಗೊಂಡು ಅದೇ ಇರ್ಬೋದು ಅಂತ ನಾವು ಅದಕ್ಕೆ ಫಾಲೋ ಮಾಡೋಕ್ಕಾದರೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಹೆಚ್ಚು. ಸೊ ಅದರಿಂದಾಗಿ ಅದನ್ನು ಕನ್ಸಿಡರ್ ಮಾಡಿ, ಬಟ್ ಅದನ್ನು ಕನ್ಸಿಡರ್ ಮಾಡಿ ಆದಮೇಲೆ ಅದನ್ನು ಕ್ಲಾರಿಟಿ ಮಾಡೋಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಅದರ ಬಗ್ಗೆ ಹೆಚ್ಚು ಪರಿಣಿತಿ ಹೊಂದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕತ್ತು ನೋವು ಬಂತು ಅಂತ ಹೇಳೋಣ, ಇಲ್ಲಿ ಒಂದು ನನಗೆ ಕತ್ತು ನೋವು ಬರ್ತಾ ಇದೆ, ಗೂಗಲ್ ನೋಡಿದರೆ ಒಂದು ಡಯಾಗ್ನೋಸಿಸ್ ಹಾರ್ಟ್ ಅಟ್ಯಾಕ್. ಎದುರು ಬಿಟ್ಟು ಹೋಗಿ ಆ ಮಾತ್ರೆ ನುಂಗೋದು, ಈ ಮಾತ್ರೆ ನುಂಗೋದು, ಈ ಟೆಸ್ಟ್ ಮಾಡ್ಕೊಳ್ಳೋದು, ಆ ಟೆಸ್ಟ್. ಕೆಲವು ಸತಿ ಈ ಮಾತ್ರೆಗಳಿಂದನೇ ಕೆಲವು ಪ್ರಾಬ್ಲಮ್ ಆಗ್ಬೋದು, ಈ ಟೆಸ್ಟ್ಗಳಿಂದನೇ ಕೆಲವು ಪ್ರಾಬ್ಲಮ್ ಆಗ್ಬೋದು, ಗೊತ್ತಾಗಲ್ಲ. ಸೊ ಅದರ ಬದಲು ನೀವು ಡಾಕ್ಟ್ರಿಗೆ ಬಂದರೆ ಡಾಕ್ಟ್ರ್ ನೋಡಿ ಎಲ್ಲಿ ನೋವಿದೆಯಪ್ಪ, ಇಲ್ಲಿ ನೋವಿದೆ, ಈ ಪಾಯಿಂಟಲ್ಲಿ ನೋವಿದೆ, ಇಲ್ಲಿ ಒತ್ತಿದ್ರೆ ನೋವಿದೆಯಾ, ಹಾಗಾದರೆ ಯಾವುದೋ ಮಸಲ್ಸ್ ಪ್ರಾಬ್ಲಮ್ ಇರೋದು, ನರ ಪ್ರಾಬ್ಲಮ್, ಅದಕ್ಕೆ ಒಂದು ಹಾರ್ಟಲ್ಲಿ ಏನಾರು ಇದೆಯಾ ಅದೆಲ್ಲ ನೋಡಿಬಿಟ್ಟು ಲಾಸ್ಟಿಗೆ ಎಷ್ಟು ಮಾಡಿ, ಓ ಆಯ್ತಪ್ಪ ನಿನಗೆ ಸೆಲ್ಫ್ ಡಾಕ್ಟರ್ಸ್ ಆಗೋದಕ್ಕಿಂತ ಐ ಥಿಂಕ್ ದೇ ಹ್ಯಾವ್ ಟು ಬಿ ಇಂಟೆಲಿಜೆಂಟ್ ಇನಫ್ ಟು ಟೇಕ್ ವಾಟ್ ಈಸ್ ಗುಡ್ ಫ್ರಮ್ ಗೂಗಲ್ ಆ್ಯಂಡ್ ಲೀವ್ ವಾಟ್ ಈಸ್ ಬ್ಯಾಡ್. ಇನ್ನು ಮೇಯ್ನ್ ಆಗಿ ಸರ್ ಒಂದು 5 ಮೇಯ್ನ್ ಟಿಪ್ಸ್ಗಳನ್ನ ಹಾರ್ಟ್ನ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಒಂದು 5 ಹೆಲ್ತಿ ಟಿಪ್ಸ್ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ. ಫಸ್ಟ್ ನಾನು ಹೇಳೋದಂದರೆ, ಈ ಹಾರ್ಟ್ ಅಥವಾ ಹೃದಯ ಸ್ತಂಭನ ಏನಿದೆ ಅದು ಯಾರಿಗೂ ಅದು ಬಿಟ್ಟಿಲ್ಲ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವರವರೆಗೂ ಈ ಹೃದಯ ಸ್ತಂಭನ ಬರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾವು ಫಸ್ಟಿಗೆ ಪ್ರಿಪೇರ್ ಆಗಿರಬೇಕಾಗುತ್ತೆ. ಯಾಕೆಂದರೆ ಈಗಿನ ಕಾಲ ಆ ಥರ ಇದೆ. ಯಾಕಂದರೆ ವಿ ಹ್ಯಾವ್ ಟು ಬಿ ಟೇಕಿಂಗ್ ವಾಟ್ ಈಸ್ ಗುಡ್ ಆ್ಯಂಡ್ ಲೀವ್ ವಾಟ್ ಈಸ್ ಬ್ಯಾಡ್. ಸೊ ನಾವು ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಈಗ ಹಾರ್ಟಿನ ವಿಷಯ ತಿಳ್ಕೊಳ್ಬೇಕಾಗುತ್ತೆ. ಸೊ ನಾವು ಅದನ್ನು ತಪಾಸಣೆಗೆ ಒಳಪಡಿಸ್ಕೊಳ್ಳೇಬೇಕು. ಒಂದು ಈಗಿನ ಒಂದು ಫ್ಯಾಮಿಲಿ ಪರಿಸ್ಥಿತಿ ನೋಡಿದರೆ ನಾವು ಎಲ್ಲ ಮಕ್ಕಳಿಗೂ ಒಂದು ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಮಾಡಲೇಬೇಕು. ಎಸ್ಪೆಷಲಿ ಒಂದು ಹುಟ್ಟಿದಾಗ ಮತ್ತು ಇನ್ನೊಂದು ಟೀನೇಜ್ ಆಗುವಾಗ. ಯಾಕಂದರೆ ಆವಾಗ ಅವರು ಸ್ವಲ್ಪ ಇಂಡಿಪೆಂಡೆಂಟ್ ಆಗೋಂಥ ಪರಿಸ್ಥಿತಿ ಬರ್ತದೆ. ಹೊರಗಡೆ ಹೋಗ್ತಾರೆ, ಎಜುಕೇಷನಿಗೆ ಹೊರಗಡೆ ಹೋಗ್ತಾರೆ, ಅಪ್ಪ ಅಮ್ಮನ ಬಿಟ್ಟು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ. ಆ ಇದರಲ್ಲಿ ಒಂದು ಬ್ಲಡ್ ಪ್ರೆಷರ್ ಆಗಲಿ, ಒಂದು ಶುಗರ್ ಆಗಲಿ, ಒಂದು ಲಿಪಿಡ್ಸ್ ಆಗಲಿ, ಒಂದು ECG ಆಗಲಿ, ಇದನ್ನು ತಪಾಸಣೆ ಒಳಪಡಿಸ್ಕೊಳ್ಳೇಬೇಕು. ಇದು ಒಂದು. ಸೆಕೆಂಡ್ ನಾನು ಹೇಳಿದ್ರೆ, ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಬೇಕು. ನಾವು ಹೆಚ್ಚು ಅವೇರ್ನೆಸ್ ನಮ್ಮಲ್ಲಿ ಇರಬೇಕು. ಈ ಥರ ಪ್ರಾಬ್ಲಮ್ ನಮಗೂ ಬರ್ಬೋದು ಅಂತ ಒಂದು ಅವೇರ್ನೆಸ್ ಇರಬೇಕು. ಆ ಥರ ಬರೋಕ್ಕೆ ಮೇಯ್ನ್ ಕಾರಣಗಳು, ಒಂದು ತಂದೆ ತಾಯಿಯಲ್ಲಿ ಏನಾದರೂ ಈ ಥರ ಹಾರ್ಟ್ ಪ್ರಾಬ್ಲಮ್ಗಳಿದ್ದರೆ ಮಕ್ಕಳಲ್ಲಿ ಬರೋಂಥ ಸಹಜ. ಆ ಥರ ಫ್ಯಾಮಿಲಿಯಲ್ಲಿ ಏನಾದರೂ ಇದ್ದರೆ ಈ ಥರ ಬರೋಂಥದ್ದು. ಅದಕ್ಕೆ ಸರಿಯಾದ ಡಯಟ್ರಿ ಮಾಡಿಫಿಕೇಷನ್ ಏನಿದೆ ಅದನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಯಾವುದು ತಿನ್ನಬೇಕು, ಯಾವ್ದು ತಿನ್ನಬೇಕಿಂತ ಜಾಸ್ತಿಯಾಗಿ ಯಾವ್ದು ತಿನ್ನಬಾರ್ದು, ಅಷ್ಟಿಗೆ ಐಟಮ್ ಇದೆ ನಮ್ಮಲ್ಲಿ. ಸೊ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಈಗ ಚಿಕ್ಕ ವಯಸ್ಸಲ್ಲಿ ಓಕೆ, ಏನೋ ದೇವರು ಇದು ಕೊಟ್ಟಿರ್ತಾರೆ, ಬಟ್ ಬರ್ತಾ ನಾವು ಇದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದರೆ ಇಟ್ ಈಸ್ ಬಿಕಮ್, ಈಗ ನಾನು ಓವರ್ ನ್ಯೂಟ್ರಿಷನ್, ಅಬ್ನಾರ್ಮಲ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಯಾವ್ದು ತಿನ್ನಬೇಕೋ ಅದನ್ನು ತಿನ್ನಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಕೊಡುತ್ತೆ ಹಾರ್ಟಿಗೆ. ಈಗ ಯಾವುದು ತಿನ್ನಬಾರ್ದು ಅದನ್ನು ಜಾಸ್ತಿ ತಿಂದರೆ ನಮಗೆ ಹಾರ್ಟಿಗೆ, ಯಾವ್ದು ತಿನ್ನಬೇಕು ಅದನ್ನು ತಿನ್ನಲಿಲ್ಲ ಅಂದರೆ ನೆಗೆಟಿವ್, ಅದನ್ನು ಹಾರ್ಟಿಗೆ ಪ್ರಾಬ್ಲಮ್ ಕೊಡ್ಬೋದು, ಗೊತ್ತಾಯ್ತಲ್ಲ. ಎಕ್ಸ್ಟ್ರೀಮ್ ಡಯಟಿಂಗ್ ಅಂತ ಹೇಳ್ತೀವಿ ನಾವು. ಯಾವುದು 6 ಪ್ಯಾಕ್ಸ್ ಆ್ಯಪ್ಸಿಗೆ ನಾನು ಅದು ತಿನ್ನೋದೇ ಇಲ್ಲ, ಇಲ್ಲಿ ಓನ್ಲಿ ಪ್ರೋಟೀನ್ ಮಾತ್ರ ತಿನ್ನೋದು ನಾನು ಕೊಲೆಸ್ಟ್ರಾಲ್ ನಾನು ತಿನ್ನೋದೇ ಇಲ್ಲ. ಕೊಲೆಸ್ಟ್ರಾಲಿಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ನಾನು ಅಂದರೆ ನಮ್ಮ ಬಿಲ್ಡಿಂಗ್ ಬ್ಲಾಕ್ ಇಸ್ ಕೊಲೆಸ್ಟ್ರಾಲ್, ನೀವು ತಿಳ್ಕೊಳ್ಬೇಕು. ಈಗ ನಾವು ಪ್ರೆಗ್ನೆನ್ಸಿಯಲ್ಲೆಲ್ಲ ಮಕ್ಕಳಿಗೆ ಕೊಲೆಸ್ಟ್ರಾಲ್, ತಾಯಿಯಂದ್ರಿಗೆ ನಾವು ಕೊಲೆಸ್ಟ್ರಾಲ್ ಮೆಡಿಸಿನ್ ಕೊಟ್ಟರೆ ಆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟೇ ಆಗಲ್ಲ. ಯಾಕೆಂದರೆ ನಮ್ಮ ಬ್ರೈನಲ್ಲೆಲ್ಲ ಕೊಲೆಸ್ಟ್ರಾಲ್ ಇದೆ. ನಮ್ಮ ಬ್ರೈನ್ ನರ್ವ್ಸ್ ಎಲ್ಲ
ಕೊಲೆಸ್ಟ್ರಾಲ್ ಬೇಕೇ ಬೇಕು ಮನುಷ್ಯನಿಗೆ. ಕೊಲೆಸ್ಟ್ರಾಲಿಂದ ನಮ್ಮ ಬಾಡಿ ಕೆಲಸ ಆಗಲ್ಲ, ಗೊತ್ತಾಯ್ತಲ್ಲ. ಸೊ ಅದನ್ನು ನಾವು ತೆಗಿಬೇಕಾಗುತ್ತೆ, ಮನಸ್ಸಿಂದ ತೆಗಿಬೇಕಾಗುತ್ತೆ. ಬೇಕು, ಆದರೆ ಯಾವ ಪ್ರಮಾಣದಲ್ಲಿ ಬೇಕು ಅದು ಇಂಡಿವಿಜುವಲ್ ಮೇಲೆ ಹೊಂದ್ಕೊಂಡಿದೆ. ಸೊ ನಮ್ಮ ಡಯಟ್ರಿ ಏನಿದೆ, ನಾವು ಸ್ಯಾಚುರೇಟೆಡ್ ಫ್ಯಾಟ್, ಫ್ರೈಡ್ ಐಟಮ್ಸು ಇದನ್ನೆಲ್ಲ ಕಮ್ಮಿ ಮಾಡಬೇಕು. ಶುಗರ್ ಐಟಮ್ಸ್ ಏನಿದೆ ಅದನ್ನು ಕಮ್ಮಿ ಮಾಡಬೇಕು. ಉಪ್ಪು ಕಮ್ಮಿ ತಿನ್ನಬೇಕು. ನಿದ್ರೆ ಚೆನ್ನಾಗಿ ಮಾಡಬೇಕು. ನಿದ್ರೆನ ನಾವು ನೆಗ್ಲೆಕ್ಟೇ ಮಾಡಬಾರ್ದು. ಯಾಕೆಂದರೆ ನಮ್ಮ ಇಡೀ ಬಾಡಿ ಏನು ರಿಕವರಿ ಆಗೋದು ನಿದ್ರೆಯಲ್ಲಿ. ನಮ್ಗೆ ಒಳ್ಳೆ ಚೆನ್ನಾಗಿ ನಿದ್ರೆ ಆದರೆ ನೆಕ್ಸ್ಟ್ ನಮಗೆ ಒಳ್ಳೆ ಎನರ್ಜಿ ಬರುತ್ತೆ. ನಮ್ಮ ಬಾಡಿ ಎಲ್ಲ ಏನು ಡ್ಯಾಮೇಜ್ ಆಗಿದೆ ಅದೆಲ್ಲ ರಿಕವರಿ ಆಗುತ್ತೆ. ನಾವು ನಿದ್ರೆ ಮಾಡ್ದೇ ನಾವು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಿ 6 ಆ್ಯಪ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಡ್ಯಾಮೇಜ್ ವಿಲ್ ಕಂಟಿನ್ಯೂ ಟು ನೆಕ್ಸ್ಟ್ ಡೇ. ದಟ್ ಡ್ಯಾಮೇಜ್ ವಿಲ್ ಕಂಟಿನ್ಯೂ ಟು ನೆಕ್ಸ್ಟ್ ಡೇ. ಅಲ್ಟಿಮೇಟ್ಲಿ ಬಾಡಿ ವಿಲ್ ಬ್ರೇಕ್ ಡೌನ್. ಹಾರ್ಟ್ ಅಟ್ಯಾಕ್ ಆದರೂ ಆಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆದರೂ ಆಗಿರ್ಬೋದು, ಸ್ಟ್ರೋಕ್ ಆದರೂ ಆಗ್ಬೋದು, ಶುಗರ್ ಆದರೂ ಆಗ್ಬೋದು, ಒಬೆಸಿಟಿ ಆದರೂ ಆಗ್ಬೋದು, ಏನಾದರೂ ನಿದ್ರೆ ಮಾಡಲೇಬೇಕು. ಸೊ ಅದು 3ನೇ ಇಂಪಾರ್ಟೆಂಟ್ ಥಿಂಗ್, ನಿದ್ರೆ ಚೆನ್ನಾಗಿ ಮಾಡಬೇಕು. ಮತ್ತು ರೆಗ್ಯುಲರ್ ಎಕ್ಸಸೈಸ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಒಂದು ಜೀವನ ಶೈಲಿಯಲ್ಲಿ ರೂಢಿಪಡಿಸ್ಕೊಳ್ಬೇಕು. ಅದನ್ನು ನಾವು ನೆನಪಿಗೆ ಬಂದಾಗ ಎಕ್ಸಸೈಸ್ ಮಾಡೋದು, ಮನಸ್ಸಿಗೆ ಬಂದಾಗ ಈ ಥರ ಮಾಡಿದರೆ ಡೆಫಿನೆಟ್ಲಿ ನಾಳೆ ಹೋಗೋಣ. ಹೌದು, ಈಗ ನಾವು ಒಂದು 6 ಗಂಟೆಗೆ ಎದ್ದು ಎಕ್ಸಸೈಸ್ ಮಾಡಬೇಕಂದ್ರೆ ಅದನ್ನ ರೆಗ್ಯುಲರ್ ಆಗಿ ನಾವು ಅದನ್ನು ರೂಢಿಪಡಿಸ್ಕೊಳ್ಬೇಕು. 6 ಗಂಟೆಗೆ ಎದ್ದು ಎಕ್ಸಸೈಸ್ ಮಾಡುವಾಗಲೂ ಅಷ್ಟೇ ವಾರ್ಮಪ್ ಮಾಡಿ, ಬಾಡಿನೆಲ್ಲ ಸಡಿಲ ಮಾಡಿ, ಸ್ಲೋಲಿ ಗ್ರ್ಯಾಜುವಲಿ ಬಿಲ್ಡಪ್ ಮಾಡಿ. ಎಸ್ಪೆಷಲಿ ವೆಯ್ಟ್ಸ್ ಡೈಲಿ ರೆಕಮೆಂಡ್ ಮಾಡೋದೇ ಇಲ್ಲ. ಯಾವ ಇದ್ರೂ ವೆಯ್ಟ್ ಅಂತ ಏನು ಬಾಡಿ ಬಿಲ್ಡಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಡೈಲಿ ರೆಕಮೆಂಡ್ ಮಾಡಲ್ಲ. ಅಟ್ಲೀಸ್ಟ್ ವಾರದಲ್ಲಿ 3 ಸರ್ತಿ ಮಾಡಿ ಸಾಕು ಅಂತ ಹೇಳ್ತೀವಿ. ಯಾಕೆಂದರೆ ಅದರಿಂದ ಏನಾಗುತ್ತೆ ಅಂದರೆ, ಒಂದು ಬಾಡಿಯಲ್ಲಿ ಮೂಳೆಗಳೆಲ್ಲ ಗಟ್ಟಿ ಆಗ್ತವೆ. ಈಗ ರನ್ನಿಂಗ್ ಮಾಡ್ತೀವಿ, ಟ್ರೆಡ್ಮಿಲ್ ಮಾಡ್ತೀವಿ, ಇಟ್ಸ್ ಕಾಲ್ಡ್ ಎಸ್ ಕಾರ್ಡಿಯೋ ಎಕ್ಸಸೈಸ್. ಇಟ್ಸ್ ವೆರಿ ಗುಡ್ ಫಾರ್ ಹಾರ್ಟ್, ವೆರಿ ಗುಡ್ ಫಾರ್ ಮಸಲ್ ಫಿಟ್ನೆಸ್. ಬಟ್ ಮಸಲ್ ಸ್ಟ್ರೆಂತ್ ಬರಬೇಕಂತಂದರೆ ಬಾಡಿ ಪೋಶ್ಚರಿಗೆ ಮತ್ತು ಮೂಳೆಗಳು ಆಸ್ಟಿಯೋಪೊರೋಸಿಸ್ ಅಂತ ಏನು ನಾವು ಹೇಳ್ತೀವಿ, ಮೂಳೆಗಳೆಲ್ಲ ಏಜ್ ಆದಾಗ ವೀಕ್ ಆಗ್ತಾ ಇರ್ತವೆ. ಇದಕ್ಕೆಲ್ಲ ಐಸೋಮೆಟ್ರಿಕ್ ಎಕ್ಸಸೈಸ್ ಇಂಪಾರ್ಟೆಂಟ್. ಅಂದರೆ ಡಂಬಲ್ಸ್ ಮಾಡೋದು, ವೆಯ್ಟ್ ಮಾಡೋದು, ಅದನ್ನು ಒಂದು 3 ಟೈಮ್ಸ್ ವೀಕ್ಲಿ ಮಾಡಿದರೆ ಸಾಕು. ಬೇರೆ ಬೇರೆ ಗ್ರೂಪ್ ಆಫ್ ಮಸಲ್ಸಿಗೆ ಮಾಡಿದರೆ ಸಾಕು. ಸೊ ಎಕ್ಸಸೈಸ್ ಮಾಡೋದು ಅಂತಂದರೆ ಅದನ್ನು ಯು ಹ್ಯಾವ್ ಟು ಟೇಕ್ ಎ ಪ್ರಾಪರ್ ಗೈಡೆನ್ಸ್. ವಿದೌಟ್ ದ್ಯಾಟ್, ಈಗ ಸಪ್ಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಬಾಡಿ ಬಿಲ್ಡಿಂಗ್ನವರು ಮಾಡುವಾಗ, ಕ್ರಿಯಾಟ್ ಅಂತ, ಬಾಡಿ ಮಾಸ್, ಏನೋ ಸುಮಾರೆಲ್ಲ ಬರುತ್ತೆ, ಪ್ರೋಟೀನ್ ತಗೊಳ್ಳೋದು, ವೇ ಪ್ರೋಟೀನ್, ಈ ಥರ ಎಲ್ಲ ಬರುತ್ತೆ. ಅದೇನು ಮಾಡುತ್ತೆ, ಫ್ಯಾಟ್ನ ಬರ್ನ್ ಮಾಡುತ್ತೆ. ಫ್ಯಾಟ್ ಬರ್ನ್ ಮಾಡಿ ಪ್ರೋಟೀನ್ನ ಮೆಟಬಲಿಸಮ್ನ ಜಾಸ್ತಿ ಮಾಡಿ ಪ್ರೋಟೀನ್ ಬಲ್ಕ್ ಫಾರ್ಮೇಷನ್ ಕೊಡುತ್ತೆ. ಸೊ ನೀವು ಇದನ್ನೆಲ್ಲ ಮಾಡಬೇಕಾದ್ರೆ ಅದನ್ನೇನಾದರೂ ಮಿಸ್ಟೇಕ್ ಮಾಡಿ ಯೂಸ್ ಮಾಡಿದರೆ, ಯಾಕೆಂದರೆ ತುಂಬ ನೀರು ಕುಡಿಬೇಕಾಗುತ್ತೆ, ಇವೆಲ್ಲ ಬಾಡಿಯಿಂದ ಹೊರಗಡೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗುವ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಕಿಡ್ನಿ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರುತ್ತೆ, ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇವೆಲ್ಲ ಹಾರ್ಮೋನಲ್ ಪ್ರಿಪ್ರೇಷನ್ಸ್ ಇರ್ತವೆ ಕೆಲವೆಲ್ಲ. ಸೊ ಬೇರೆ ಬೇರೆ ನಮ್ಮನೇ ಪ್ರಾಬ್ಲಮ್ಗಳು ಬರ್ಬೋದು ಮನುಷ್ಯನಿಗೆ. ಸೊ ಅಂಡರ್ ಗೈಡೆನ್ಸ್, ಅಂಡರ್ ಸೂಪರ್ವಿಷನ್, ಟೈಲರ್ ಮೇಡ್. ನಿಮ್ಮ ಬಾಡಿಗೆ ಏನು, ಇನ್ನೊಬ್ಬರ ಬಾಡಿಗೆ ಏನು, ವಿ ಕ್ಯಾನ್ ಟೈಲರ್. ಎಲ್ಲೆಲ್ಲಿ ವೀಕ್ ಇದೆ ಅಲ್ಲಲ್ಲಿ ಅದನ್ನು ಇದು ಮಾತ್ರ ಕರೆಕ್ಟಾಗಿ ಅಂಡರ್ ಗೈಡೆನ್ಸ್ ತಗೋಬೇಕಾಗುತ್ತೆ. ಮತ್ತು ಎಕ್ಸಸೈಸು ಅಷ್ಟೇ, ಕರೆಕ್ಟ್ ಗೈಡೆನ್ಸಲ್ಲೇ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಸುಮ್ಮನೆ ಎಫೆಸರ್ಡ್ ಆಗಿ ನಾವು ಮಾಡಿದರೆ ಈ ಥರ ಸಿಗಾಕೊಳ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಬೀಳೋಂಥ ಪರಿಸ್ಥಿತಿ ಇದೆ. ಮತ್ತು ಈ ಥರ ಎಕ್ಸಸೈಸ್ ಏನಾದರೂ 30 ವರ್ಷ ಮೇಲ್ಪಟ್ಟವರು ಮಾಡಲೇಬೇಕು ಅಂತೇಳಿ ಏನಾದರೂ ಡಿಸೈಡ್ ಮಾಡಿದರೆ, ಒಂದು ಸತಿ ಕಾರ್ಡಿಯಾಕ್ ಕನ್ಸಲ್ಟೇಷನ್ ಮಾಡ್ದೇ ಮಾಡೋದು ಸರಿಯಲ್ಲ ಅಂತ ನಂಗೆ ಕಾಣಿಸುತ್ತೆ. ಒಂದು ಸತಿ ಬಂದು ರೂಟೀನಾಗಿ ಒಂದು ಸತಿ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಬೇಕಿದ್ರೆ ಈ ಥರ ಎಲ್ಲ ಎಕ್ಸಸೈಸಿಗೆ ಕೈ ಹಾಕ್ಬೋದು ಅಂತ ನಾನು ಇದು ಹೇಳ್ತೀನಿ. ಮತ್ತು ಇನ್ನೊಂದೇನಂತ ಹೇಳಿದರೆ, ಈ ಚಟಗಳು ಏನಿದೆ, ಈಗ ನಾವು ಆಲ್ಕೋಹಾಲ್ ಅಂತ ಹೇಳ್ತೀವಿ, ಇಟ್ಸ್ ಅ ವೆರಿ ಬಿಗ್ ಇದಾಗಿದೆ, ಅದು ದಂಧೆ ಟೈಪ್ ಆಗಿ ಹೋಗಿದೆ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಹ್ಯಾಸ್ ಗಾಟ್ ಬೆನಿಫಿಷಿಯಲ್ ಎಫೆಕ್ಟ್, ಬಟ್ ಮೋರ್ ದೆನ್ ಬೆನಿಫಿಷಿಯಲ್ ದೆರ್ ಇಸ್ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್. ಸೊ ಐ ಡೋಂಟ್ ರೆಕಮೆಂಡ್ ಆಲ್ಕೋಹಾಲ್ ರೆಗ್ಯುಲಾರಿಟಿ. ವಾಟ್ ಎವರ್ ಒಂದು ಸ್ಮಾಲ್ ಬೆನಿಫಿಟ್ಟಿಗೆ ಅಷ್ಟೊಂದು ಸೈಡ್ ಎಫೆಕ್ಟ್ನ ನಾವು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಈಗ ಏನಂತಂದರೆ ಇಟ್ಸ್ ಎ ಜಂಕ್ ಫುಡ್, ಅದು ನೀವು ತಿಳ್ಕೊಳ್ಬೇಕು. ಅಂದರೆ ಇಟ್ಸ್ ಅನ್ನೆಸೆಸರಿ ಕ್ಯಾಲರಿ. ನೀವೇನು ಆಲ್ಕೋಹಾಲ್ ಯೂಸ್ ಮಾಡ್ತೀರಾ ಅದು ಬಾಡಿಯಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಗ್ರ್ಯಾಜುವಲಿ ಏನಾಗುತ್ತೆ, ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ, ಬಾಡಿ ವೆಯ್ಟ್ ತೂಕ ಜಾಸ್ತಿ ಆಗ್ಬೋದು, ಡಯಾಬಿಟಿಸ್ ಬರೋವಂಥ ಚಾನ್ಸಸ್ ಇರುತ್ತೆ, ಶುಗರ್ ಲೋ ಆಗುವಂಥ ಚಾನ್ಸಸ್ ಇರುತ್ತೆ, ಮಾನಸಿಕ ಪ್ರಾಬ್ಲಮ್ ಬರೋವಂಥ ಚಾನ್ಸಸ್ ಇದೆ, ಕಾರ್ಡಿಯಾಕ್ ಅರಿಥ್ಮಿಯಾ, ಸ್ಟ್ರೋಕ್ ಆಗೋಂಥ ಚಾನ್ಸಸ್ ಹೆಚ್ಚು, ಹಾರ್ಟ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಹೆಚ್ಚು, ಸೊ ಬ್ಲಡ್ ಪ್ರೆಷರ್ ಬರೋವಂಥ ಚಾನ್ಸಸ್ ಹೆಚ್ಚು.
ಯಾವನೊಬ್ಬನಿಗೆ ಬರಲಿಲ್ಲ ಅಂತ ಹೇಳಿದರೆ ಅವನ್ನೇ ನಾವು ರೋಲ್ ಮಾಡಲ್ ಇಟ್ಕೊಂಡು ನಾವು ಇವನು ಡ್ರಿಂಕ್ಸ್ ಮಾಡ್ತಾನೆ, ಇವನು ಸ್ಮೋಕಿಂಗ್ ಮಾಡ್ತಾನೆ, ಇವನಿಗೇನು ತೊಂದರೆ ಆಗಿಲ್ಲ ಡಾಕ್ಟ್ರೇ, ನಾನು ಏನು ಮಾಡಿಲ್ಲ, ಅದು ಅವನ ಹಣೆ ಬರ. ಯಾರೋ ಒಬ್ರು ತಗೊಳ್ತೀವಿ. ನಾವು ಜನರಲ್ ಆಗಿ ನೋಡೋದಿದ್ರೆ ಈ ತರ ಪ್ರಾಬ್ಲಮ್ ಇರೋರಿಗೆ ಹೆಚ್ಚು, ಆದ್ರೆ ನಮಗೆ ಕಾಣೋರು ಅನ್ಫಾರ್ಚುನೇಟ್ಲಿ ಇಂಥವ್ರು. ಯಾಕಂದ್ರೆ ಅವ್ರು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಇವರು ಓಡಾಡ್ತಾ ಇರ್ತಾರೆ, ನಮ್ಮಲ್ಲೆಲ್ಲ ಅವರು ಆ ಕಡೆ ಈ ಕಡೆ ನಮ್ಮ ಜೊತೆ ಓಡಾಡ್ತಾ ಇರ್ತಾರೆ. ಸೊ ಆವಾಗ ನಾವು ಅವ್ರಿಗೆ ಕಂಪೇರ್ ಮಾಡಿ ನಾನು ಏನು ಮಾಡಿಲ್ಲ ಡಾಕ್ಟ್ರೆ, ನನಗೆ ನೋಡಿ ಈ ಥರ ಕಾಯಿಲೆ ಬಂತು, ಏನು ತೊಂದರೆ ಇಲ್ಲ. ಸೊ ದೆರ್ ಈಸ್ ಪಾಸಿಬಿಲಿಟಿ, ಬಟ್ ಈ ಥರದವ್ರಿಗೆ ಹೆಚ್ಚು ಪಾಸಿಬಿಲಿಟಿ ಇರ್ತದೆ, ಅದು ನಾವು ಇದು ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಹಾರ್ಟ್ ಅಟ್ಯಾಕ್ನ ತುಂಬ ಒಂದು ಗ್ಲೋರಿಫೈ ಮಾಡಿದ್ರು ಇದರಲ್ಲಿ ಪ್ರಾಬ್ಲಮ್ಮೆ. ಈಗ ಎಲ್ಲ ಹಾರ್ಟ್ ಅಟ್ಯಾಕ್ ಅಂತ ಪ್ಯಾನಿಕ್ ಆಗಿಬಿಟ್ಟು ಇದು ಮಾಡಿ ಅದರಲ್ಲೂ ಪ್ರಾಬ್ಲಮ್. ಅದು ದರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ವಿಚ್ ಕ್ಯಾನ್ ಕಾಸ್ ಡೆತ್ ಇನ್ ಆಕ್ಸಿಡೆಂಟ್ಸ್ ಆರ್ ದೇರ್. ಸೊ ದೇರ್ ಆರ್ ಸೋ ಮೆನಿ ಪಾಯ್ಸನಿಂಗ್, ಸ್ನೇಕ್ ಬೈಟ್, ಈ ಥರ ಎಲ್ಲ ಇದೆ. ಸೊ ಅದನ್ನು ನಾವು ನೋಡಬೇಕಾಗಿತ್ತು. ಒಂದೇ ಇದರಿಂದ ದೃಷ್ಟಿಕೋನದಿಂದ ಏನು ಆಗದೇ ಇವ್ರು ತೀರೋದ್ರಲ್ಲ. ಸೊ ಹಂಗಾಗಿ ಮತ್ತೆ ಇಂಥ ಡೆತ್ಸ್ನ ನಾವು ಪ್ರಾಪರ್ ಇನ್ವೆಸ್ಟಿಗೇಟ್ ಮಾಡಬೇಕು. ಯಾಕಂದರೆ ಪೋಸ್ಟ್ ಮಾರ್ಟಮ್ ಅಂತ ನಾವು ಹೇಳ್ತೀವಿ, ಹೋದ ಮಗ ಹೋದ, ಇನ್ನು ನೀವು ಬಾಡಿ ಕೊಯ್ದ್ಬಿಟ್ಟು ಏನು ಮಾಡೋದು, ಈ ಥರ ಎಲ್ಲ ಆ್ಯಟಿಟ್ಯೂಡ್ ಇಟ್ಕೊಳ್ಬಾರ್ದು ನಾವು. ಈಗ ಅದರಿಂದ ಒಂದು 2-3 ಜನರಿಗೆ ಬೆನಿಫಿಟ್ ಆಗಬೇಕು. ಈಗ ಒಬ್ಬ ಸಡನ್ನಾಗಿ ಯಂಗ್ಸ್ಟರ್ ವಿದೌಟ್ ಎನಿ ಕಾಸ್ ಡೆತ್ ಆಯಿತು ಅಂತ ಹೇಳಿದರೆ ಇಟ್ ಹ್ಯಾಸ್ ಟು ಬಿ ವಿಗರಸ್ಲಿ ಇನ್ವೆಸ್ಟಿಗೇಟೆಡ್, ವೆದರ್ ದರ್ ಇಸ್ ಎ ಪಾಯ್ಸನಿಂಗ್ ಆಸ್ಪೆಕ್ಟ್, ಸುಸೈಡ್ ಆಸ್ಪೆಕ್ಟ್, ಅಥವಾ ವೆದರ್ ಇಸ್ ಎನ್ ಆರ್ಗನ್ ಪ್ರಾಬ್ಲಮ್, ಅಥವಾ ಈ ಥರ ಅರಿದ್ಮಿಕ್ ಡೆತ್, ಮೊದಲೇನೋ ಚೆಕ್ ಮಾಡಿದಾರ, ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಇತ್ತ, ಏನು ಮಾಡಿದ್ದ ಅವನು, ರಾತ್ರಿ ಏನು ಮಾಡಿದ, ಬೆಳಿಗ್ಗೆ ಏನು ತಿಂದಿದ್ದ, ಏನು ಬಿಟ್ಟು, ಇದೆಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡ್ಬೋದು. ಆ ಥರ ಫೆಸಿಲಿಟಿ ಇದೆ ಈಗ. ಅದನ್ನ ನಾನು ಮಾಡ್ಬೇಕಂತ ನಾನು ಒಂದು ರಿಕ್ವೆಸ್ಟ್ ಪ್ಯಾರೆಂಟ್ಸ್ ಅದಕ್ಕೆ ರೆಡಿ. ಹೌದು, ಇವ್ಯಾಲ್ಯೂಯೇಷನ್ ಮಾಡಲೇಬೇಕಾಗುತ್ತೆ. ಮತ್ತೆ ಇನ್ನೊಂದಿದೆ ಸರ್, ಆಫ್ಟರ್ ಕೋವಿಡ್ ಆದಮೇಲೆ ಕೋವಿಡ್ಗೆ ಎಲ್ಲರೂ ವ್ಯಾಕ್ಸಿನ್ ಮಾಡಿಸ್ಕೊಂಡಿರಲ್ಲ, ಅದೇ ಹಾರ್ಟ್ ಪ್ರಾಬ್ಲಮ್ಗೆ ಜಾಸ್ತಿ ಕಾರಣ ಅನ್ನೋದು ಒಂದು ಜನರಲ್ಲಿ ಒಂದು ಥಾಟ್ ಇದೆ. ಅದು ನಿಜನಾ? ಈಗ ಕೋವಿಡ್ ವೈರಸ್ ಏನಿದೆ ಅದು ವ್ಯಾಸ್ಕ್ಯುಲೋಟ್ರೋಪಿಕ್ ವೈರಸ್, ಅಂದರೆ ಅದು ವೆಸಲ್ಸ್ನ ಡ್ಯಾಮೇಜ್ ಮಾಡುತ್ತೆ. ಇದೆಲ್ಲ ಕೊರೋನಾ ವೈರಸ್ ಇಟ್ ಸೆಲ್ಫ್ ಇದೆಲ್ಲ. ನಾವು ಹಾರ್ಟ್ ಅಟ್ಯಾಕ್ ಟೈಮಲ್ಲಿ ನಮ್ಮ ಸೆಂಟ್ರಲ್ಲಿ ನಾವು ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ನ ಟ್ರೀಟ್ಮೆಂಟ್ ಮಾಡಿದ್ದೀವಿ ಕೊರೋನಾ ಟೈಮಲ್ಲಿ, ಡ್ಯೂರಿಂಗ್ ಟೈಮಲ್ಲಿ. ಅದಕ್ಕೆ ಹಲವು ಕಾರಣ ಇರ್ಬೋದು. ಯಾಕಂದರೆ ಬೇರೆ ಯಾರು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೆದರ್ತಾ ಇದ್ರು ಕೋವಿಡ್ ಪೇಷಂಟ್ಸು. ಅವಾಗ ನಮಗೆ ಆಲ್ರೆಡಿ ಕೋವಿಡ್ ಆಗಿತ್ತು, ಸೊ ನಾವು ಹೆದರ್ತಾ ಇರಲಿಲ್ಲ. ನಮಗೆ ಆಲ್ರೆಡಿ ಕೋವಿಡ್ ಬಂದಿದೆ, ನಾವು ರೆಸಿಸ್ಟೆಂಟು. ಸೊ ಕೋವಿಡ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಾವು ಯಾಕೆ ಹೆದರ್ಬೇಕಂತೇಳಿ ನಾವು ಟ್ರೀಟ್ಮೆಂಟ್. ಬಟ್ ಆದರೂ ನಾವು ನೋಡಿದಂದರೆ ಒಂದೇ ಹಾರ್ಟಲ್ಲಿ ಮಲ್ಟಿಪಲ್ ಹಾರ್ಟ್ ಅಟ್ಯಾಕ್ಸ್ ಆಗೋದು ನಾವು ನೋಡಿದ್ದೀವಿ. ಹಾರ್ಟ್ ಅಟ್ಯಾಕಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹಾರ್ಟಿಗೆ 3 ರಕ್ತನಾಳ ಇರುತ್ತೆ, ಆ 3 ರಕ್ತನಾಳದಲ್ಲಿ ಬ್ಲಾಕ್ ಸಡನ್ನಾಗಿ ಜಾಸ್ತಿ ಆಗೋಂಥ ಒಂದು ಪರಿಸ್ಥಿತಿನ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದೀವಿ. ಎಲ್ಲದರಲ್ಲಿ ಪ್ಲಾಕ್ ರಪ್ಚರ್ ಅಂತ ಎಲ್ಲ ಒಡೆದು ಅಲ್ಲಲ್ಲಿ ಹೆಪ್ಪು ಕಟ್ಟೋದು. ಇದನ್ನ ಸರಿ ಮಾಡ್ಬೇಕಾ, ಇದನ್ನ ಸರಿ ಮಾಡ್ಬೇಕಾ, ಆ ಥರ ಪರಿಸ್ಥಿತಿ ನಾವು ಸಿಗಾಕೊಂಡಿದ್ದೀವಿ ಕೋವಿಡಲ್ಲಿ. ಸೊ ಕೋವಿಡ್ ವೈರಸ್ ಇಸ್ ಸೆಲ್ಫ್ ಇಸ್ ಎ ವ್ಯಾಸ್ಕ್ಯುಲೋಟ್ರೋಪಿಕ್ ವೈರಸ್. ಅದಕ್ಕೆ ಕೊಡೋ ಟ್ರೀಟ್ಮೆಂಟ್ನೂ ಅಷ್ಟೇ, ಅದರಲ್ಲಿಯೂ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಸ್ಟಿರಾಯ್ಡ್ಸ್ ಅಂತ ಏನು ನಾವು ಯೂಸ್ ಮಾಡ್ತೀವಿ, ಆ ಸ್ಟಿರಾಯ್ಡ್ಸಲ್ಲಿ ಶುಗರ್ ಬರುತ್ತೆ, BP ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಬಾಡಿ ಈಸ್ ಅಂಡರ್ ಎಕ್ಸ್ಟ್ರೀಮ್ ಸ್ಟ್ರೆಸ್ ಈ ಕೋವಿಡಲ್ಲಿ. ಮತ್ತು ಅದರ ವ್ಯಾಕ್ಸಿನ್ಸ್ ಏನಿದೆ, ಈ ವ್ಯಾಕ್ಸಿನ್ಸ್ ಆರ್ ಆಲ್ ಪಾರ್ಟಿಕಲ್ಸ್ ಆಫ್ ದ ವೈರಸ್. ನಿಮಗೇನು ಗೊತ್ತಿರ್ಬೋದು, ವೈರಸ್ ಇಸ್ ದೆರ್ ಇಸ್ ಲೈವ್ ವೈರಸ್ ಮಾಡ್ಬೋದು, ಅಥವಾ ಡೆಡ್ ವೈರಸ್ ಮಾಡ್ಬೋದು, ಅಥವಾ ವೈರಸ್ ಪಾರ್ಟಿಕಲ್ಸ್ನ ನಾವು ವ್ಯಾಕ್ಸಿನಿಗೆ ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಈ ವೈರಸ್ ಅಂದರೆ ನೀವು ನೋಡಿರ್ಬೋದು, ಒಂದು ಇಟ್ಸ್ ಎ ನಾನ್ ಲಿವಿಂಗ್ ಥಿಂಗ್ ವಿಚ್ ಇಸ್ ಔಟ್ಸೈಡ್ ಬಾಡಿಗೆ ಎಂಟರ್ ಆದ ಇಟ್ ಬಿಕಮ್ಸ್ ಲಿವಿಂಗ್, ಬಿಕಾಸ್ ನಮ್ಮ ಸೆಲ್ಸಿಗೆ ಹೋಗಿ ಅದು ಅಟ್ಯಾಚ್ ಆಗಿ ಸೆಲ್ಸ್ನ ಕ್ಯಾರೆಕ್ಟರ್ನೇ ಚೇಂಜ್ ಮಾಡಿಬಿಡುತ್ತೆ ಅದು. ಸೊ ಒಂದು ವೈರಸ್ ಬಿಕಮ್ 10 ವೈರಸ್ 20 ವೈರಸ್ ಬಾಡಿ ಒಳಗಡೆ ಮಲ್ಟಿಪ್ಲೈ ಆಗುತ್ತೆ. ಸೊ ಆ ವೈರಸ್ಗಳಿಗೆ ಕೆಲವು ರಿಸೆಪ್ಟರ್ಸ್ ಅಂತ ಇರ್ತವೆ. ಇದಕ್ಕೆ ಇದು ಆ ವೈರಸ್ಸಿಗೆ ರಕ್ತನಾಳಗಳ ರಿಸೆಪ್ಟರ್, ಅಲ್ಲಿಂದನೇ ಅದು ಎಂಟರ್ ಆಗೋದು ಬಾಡಿ ಒಳಗಡೆ. ಸೊ ವ್ಯಾಸ್ಕ್ಯುಲೋಟ್ರೋಪಿಕ್ ವೈರಸ್, ಅದರ ಪಾರ್ಟಿಕಲ್ಸ್ ಯೂಸ್ ಮಾಡಿ ಈ ಥರ ಮಾಡ್ತಾರೆ. ಆವಾಗ ಏನಾದರೂ ಸ್ವಲ್ಪ ಯಾಕೆಂದರೆ ಆ ವೈರಸ್ ಪಾರ್ಟಿಕಲ್ ಇಂಜೆಕ್ಟ್ ಮಾಡುವಾಗ ದೇ ಮೇ ಕಾಸ್ ಸಮ್ ರಿಯಾಕ್ಷನ್ಸ್ ಇನ್ ದ ವೆಸಲ್ಸ್, ಸಮ್ ಪ್ಲಾಕ್ ರಪ್ಚರ್ಸ್ ಆಗ್ಬೋದು, ಈ ಥರ ಆಗ್ಬೋದು. ಬಟ್ ಜನರಲಿ ನಾನು ಹೇಳೋದಿದ್ರೆ ಈ ಕೋವಿಡ್ ಅಂತ ನಾವು ನೋಡಿದ್ದೀವಿ, ಕೋವಿಡಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ನಾವು ನೋಡಿದ್ದೀವಿ. ಆ ವೈರಸ್ಸಿಗೆ ಕೊಟ್ಟಿರುವಂಥ ವ್ಯಾಕ್ಸಿನೇಷನಿಂದ ಆಗಿರೋ ಬೆನಿಫಿಟ್ ನೋಡಿದರೆ ಅದರಿಂದ ಆಗೋ ತೊಂದರೆ ವೆರಿ 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 ಲೆಸ್. ಈಗ 1000ದಲ್ಲಿ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆದರೆ ನಾನಂತೂ ಡೆಫಿನೆಟ್ಲಿ ಐ ವಿಲ್ ಅಡ್ವೈಸ್ ಟೇಕ್ ಕೊರೋನಾ, ಬಿಕಾಸ್ 1000 ಜನರಿಗೆ ನಾವು ಪ್ರಿವೆಂಟ್ ಮಾಡ್ತಾ ಇದ್ದೀವಲ್ಲ. ಸೊ ಕೆಲವರಿಗೆ ಒಂದು ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲರ ಬಾಡಿ ಒಂದೇ ಥರ ರಿಯಾಕ್ಟ್ ಮಾಡಲ್ಲ, ಎಲ್ಲರಿಗೂ ಒಂದೇ ಥರ ಕಂಡೀಷನ್ ಇರಲ್ಲ ಬಾಡಿಯಲ್ಲಿ. ಬ್ಲಡ್ ಪ್ರೆಷರ್ ಇರುತ್ತೆ, ಶುಗರ್ ಇರುತ್ತೆ. ಅಂಥ ಪ್ರೀಡಿಸ್ಪೋಸಿಂಗ್ ಇರೋರಿಗೆ ಕೆಲವು ಸತಿ ಈ ಥರ ಪ್ರೀಡಿಸ್ಪೋಸಿಂಗ್ ಮಾಡ್ಬೋದು. ಬಟ್
ಕೊರೋನಾದಿಂದ ಆಗೋ ಪ್ರಾಬ್ಲಮ್ ತಪ್ಪಿಸೋಕ್ಕೆ ಐ ಥಿಂಕ್ ಇಟ್ಸ್ ಎ ವೆರಿ ವಂಡರ್ಫುಲ್ ಡ್ರಗ್. ಐ ಥಿಂಕ್ ಆ ವ್ಯಾಕ್ಸಿನ್ ಬಗ್ಗೆ ತಲೆ ಬಿಸಿನೇ ಇಟ್ಕೋಬಾರ್ದು. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ರಿಗಾರ್ಡಿಂಗ್ ನಾನಾಗಲೇ ಹೇಳಿಲ್ಲ, ಹಾರ್ಟ್ ಹೆಲ್ತನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋ ನಿಟ್ಟಿನಲ್ಲಿರಬಹುದು ಅಥವಾ ಇವತ್ತಿನ ಯೂತ್ಸು ವೇಗದ ಜಗತ್ತಲ್ಲಿ ನಮ್ಮ ನಿರ್ಲಕ್ಷ್ಯ ಇರಬಹುದು, ಇದಕ್ಕೆ ಸಂಬಂಧಪಟ್ಟಂಗೆ ಕೊನೆಯದಾಗಿ ಕಿವಿ ಮಾತು ಹೇಳೋದಾದ್ರೆ ಏನು ಹೇಳಿ? ಒಂದೇನಂತಂದರೆ ಅದೇ ಡೈಲಿ ಒಂದು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಹಾರ್ಟ್ನ. ಒಂದು ಯಾರಿಗಾದರೂ ಏನೇ ಈ ಥರ ನಾನು ಹೇಳಿದ್ದಾರೆ ರೋಗ ಲಕ್ಷಣಗಳೇನಾದರೂ ಇದ್ದರೆ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಜೀವನ ಶೈಲಿಯಲ್ಲಿ ಒಂದು ಒಳ್ಳೆಯ ಜೀವನ ಶೈಲಿಯ ಬದಲಾವಣೆ ಮಾಡ್ಕೊಳ್ಳಿ. ಮತ್ತು ಇದು ಡಯಟ್ ಏನಿದೆ ಅದನ್ನು ನೀವು ಕಂಟ್ರೋಲ್ ಮಾಡಿ, ಚಟಗಳಿಗೆ ಸಿಕ್ಕಾಕೊಳ್ಬೇಡಿ, ನಿದ್ರೆ ಚೆನ್ನಾಗಿ ಮಾಡಿ ಅದೆಲ್ಲ. ಆಮೇಲೆ ಒಂದು ಡಾಕ್ಟ್ರ ಮೇಲೆ ಒಂದು ಕೆಟ್ಟ ಕಲ್ಪನೆ ಇಟ್ಕೊಳ್ಳಿ. ಈ ಡಾಕ್ಟ್ರನ್ನ ಒಂದು ಸಮಾಜದ ಒಬ್ಬ ಮಿತ್ರ ಅಂತ ಕನ್ಸಿಡರ್ ಮಾಡಿ, ಅಷ್ಟೇ ನಾನು ಹೇಳ್ಬೋದು. ಏನಿಲ್ಲ, ಯಾಕಂದರೆ ಒಂದೊಂದು ದುಡ್ಡು ಮಾಡೋ ಮೆಷಿನ್ ಅಂತೇಳಿ ಕನ್ಸಿಡರ್ ಮಾಡ್ದೇನೆ ಒಂದು ಹ್ಯೂಮನ್ ಟಚ್ ಕೊಡಿ. ಯಾಕಂದರೆ ಎವ್ರಿಬಡಿ ವಾಂಟ್ಸ್ ಟು ಲಿವ್, ಗೊತ್ತಾಯ್ತಲ್ಲ. ಸೊ ವಾಟ್ ಎವರ್ ಗುಡ್ ಇಸ್ ದೇರ್ ಯು ಹ್ಯಾವ್ ಟು ಟೇಕ್ ಫ್ರಮ್ ದಟ್ ಪರ್ಸನ್. ಸೊ ನಾವು ಹೆಲ್ಪಿಗೇ ಇರೋದು, ಎಲ್ಲ ಡಾಕ್ಟ್ರಿಗೆ ನಮ್ಮ ಹಾರ್ಟಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ನಾವು ಹೆಲ್ಪ್ ಮಾಡಲಿಕ್ಕೆ ಇರೋದು. ಅದನ್ನು ಒಂದು ಪಾಸಿಟಿವ್ ಆಗಿ ತಗೋಬೇಕು. ಮತ್ತು ಅಂಜಿಕೆ ಇಟ್ಕೊಳ್ಬೇಡಿ. ಸೊ ನನಗೆ ಈ ಥರ ಇರ್ಬೋದು ಅಂತ ಹೆದರಿಕೆ ಎಲ್ಲರೂ ಟೆಸ್ಟೇ ಮಾಡಲ್ಲ. ಬೇಡಪ್ಪ ನನಗೆ ಆ ಥರ ಕಾಯಿಲೆ ಬಂದರೆ ಏನಾಗ್ಬೋದು, ಈ ಥರ ಕಾಯಿಲೆ ಬಂದರೆ ಏನಾಗ್ಬೋದು, ಆ ಥರ ಒಂದು ಹೆದರಿಕೆ ಇಟ್ಕೊಳ್ಬೇಡಿ, ಬಂದು ಚೆಕ್ ಮಾಡಿಸಿ. ಸೊ ನಾವು ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್. ಎಸ್, ಒಟ್ಟಿನಲ್ಲಿ ಒಂದು ಕಡೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚು ಪ್ರಚಾರ ಸಿಗ್ತಾ ಇದೆ ಇನ್ನೊಂದು ಕಡೆ ಅನ್ನೋದು ಒಂದು ಪಾರ್ಟ್. ಸರ್, ಇಷ್ಟೊತ್ತರೂ ಕೂಡ ಬಹಳ ಸುದೀರ್ಘವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ್ಯಾವ ಕಾರಣಕ್ಕೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು. ಆ್ಯಂಡ್ ಸಡನ್ ಆಗಿ ಸಾವನ್ನಪ್ಪಿದ್ದೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕೆ ಅಲ್ಲ. ಬಟ್ ಅದನ್ನ ನಿರ್ಲಕ್ಷ್ಯ ಬೇಡ, ಭಯ ಬೇಡ, ನಿರ್ಲಕ್ಷ್ಯನೂ ಜೊತೆಯಲ್ಲಿ ಬೇಡ. ಒಂದಿಷ್ಟು ಪ್ರಿವೆನ್ಷನ್ ಮಾಡೋಣ, ಆಹಾರ ಜೊತೆ ವಿಹಾರ ಇರಬೇಕು, ಎಕ್ಸಸೈಸ್ ಇರಬೇಕು, ಈ ಥರದ್ದೆಲ್ಲ ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ, ಅವೆಲ್ಲವನ್ನ ಫಾಲೋ ಮಾಡೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತತ ಕಡೆ ನಮ್ಮ ನಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.